ಪ್ರಾರಂಭ ಮಾಡಲ್ರಿ. ಸರ್ಪಭೂಷಣ ಶಿವಯೋಗಿಗಳು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದಂತ ಜ್ಞಾನ ಶತಕಂ ಎನ್ನುವ ಗ್ರಂಥಕ್ಕೆ ಟೀಕಾ ತಾತ್ಪರ್ಯವನ್ನ ಬರೆದಂತ ರಾಯದುರ್ಗ ಸಕ್ರಪ್ಪ ಮಹಾಸ್ವಾಮಿಗಳ ವಿರಚಿತವಾದ ಗ್ರಂಥದ 3ನೇ ಶ್ಲೋಕ ಇಂದಿನ ಆಧಾರದ ವಿಷಯ. ಈ ಶ್ಲೋಕದಲ್ಲಿ ಪ್ರಸ್ಥಾನತ್ರಯ ಕಾಂತಾರ ಪ್ರವೇಶಾತ ಉಷ್ಣ ಚೇತಸ ಮುಮುಕ್ಷು ಸುಖ ಮುಖ್ಯ ಅರ್ಥಂ ಇದಂ ಶತಕಂ ಉಚ್ಯತೆ ಅಂದ್ರು. ಕೇಳಿಸ್ತದಮ್ಮ? ಪ್ರಸ್ಥಾನತ್ರಯ ಅಂದ್ರು. ಅಂದರೆ ಪ್ರಸ್ಥಾನತ್ರಯ ಗ್ರಂಥಗಳು ಯಾವುವಂದ್ರೆ ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ. ಇವು ಏನು ಮಾಡ್ತಾವಂದ್ರೆ ಪ್ರಸ್ಥಾನತ್ರಯ ಗ್ರಂಥಗಳು, ಈ ಗ್ರಂಥಗಳು ಕಾಂತಾರ ಅಂದ್ರು. ಕಾಂತಾರ ಅಂದ್ರೆ ಅರಣ್ಯ ಅಂತ ಅರ್ಥ. ಅರಣ್ಯದಲ್ಲಿ ಪ್ರವೇಶಾತ್ ಅಂದ್ರೆ ಪ್ರವೇಶವಾಗಿರೋಣದರಿಂದ ಅಲ್ಲಿ ಸಂಸಪ್ತವಾದ ಚೇತನ ಅಂದ್ರೆ ಯಾವ ಚಿತ್ತ ಸಂತೃಪ್ತ ಚಿತ್ತ ಅಂದ್ರು. ಮನಸ್ಸು ಸ್ವಚ್ಛವಾದಂತ ಹೃದಯಗಳಿಂದ ಕೂಡಿದಂತ ಮೋಕ್ಷದ ಅಪೇಕ್ಷೆಗೆ ಅತಿ ಸುಖವನ್ನ ಅಂದ್ರೆ ಅತ್ಯಂತ ದುಃಖದಿಂದ ಭವ ಅರಣ್ಯದಲ್ಲಿ ಸಂಸಾರದಲ್ಲಿ ಸಾಗಿದಂತ ಜೀವಿಗಳನ್ನ ಆ ಅರಣ್ಯದಲ್ಲಿ ದಾರಿ ಕಾಣದೆ ಕಷ್ಟಪಟ್ಟಂತೆ ಸಂಸಾರದಲ್ಲಿ ಹೋಗುವಂತ ಮುಮುಕ್ಷಗಳಿಗೆ ದುಃಖವನ್ನೇ ಕೊಡ್ತಕ್ಕಂತ ಸಂದರ್ಭದಲ್ಲಿ ಅರಣ್ಯದಲ್ಲಿ ಸರಿಯಾದ ದಾರಿಯನ್ನ ತೋರಿಸುವ ಒಬ್ಬ ಆಪ್ತ ಪುರುಷನ ಅವಶ್ಯಕತೆ. ಅದರಂತೆ ದುಃಖದಲ್ಲಿ ಕೂಡಿದಂತ ವ್ಯಕ್ತಿಗೆ ಸುಲಭವಾಗಿ ಮುಕ್ತಿ ಉಂಟಾಗುವುದಕ್ಕೋಸ್ಕರವಾಗಿ ಈ ಶತಕಂ ಅಂದ್ರೆ ಈ ಜ್ಞಾನ ಶತಕ ಅನ್ನುವಂತ ನಾಮದಿಂದ ಕೂಡಿದ ಗ್ರಂಥ ಉಚ್ಯತೆ ಅಂದ್ರೆ ಮುಕ್ತಿಗೋಸ್ಕರವಾಗಿನೇ ಹೇಳಲ್ಪಡುವುದೇ ವಿನಃ ಇದು ಭುಕ್ತಿಗಾಗಿ ಅಲ್ಲ. ಅಂದ್ರೆ ಉಪನಿಷತ್ತು ಬ್ರಹ್ಮಸೂತ್ರಗಳಲ್ಲಿ ಏನ್ ಮಾಡ್ತಾವಂದ್ರೆ ಅದೇ ಅರಣ್ಯದಲ್ಲಿ ಸಿಕ್ಕಿ ಬಿದ್ದು ಒದ್ದಾಡುವವನನ್ನ ಮರಳಿ ಗ್ರಾಮಕ್ಕೆ ಸುಲಭವಾಗಿ ಕರೆದಂತೆ ಆತನ ಸರ್ವ ದುಃಖವನ್ನ ನಿವಾರಣೆ ಮಾಡಿದಂತೆ ಯಾವ ಸಂತಪ್ತ ಹೃದಯಾನ್ವಿತವಾದಂದ್ರೆ ಯಾರ ಸಂತೋಷದ ಅಪೇಕ್ಷೆಯನ್ನ ಪಡುವಂತ ಮುಮುಕ್ಷಗಳಿಗೆ ಆ ಕಡೆ ಸುಲಭವಾಗಿ ದಾರಿಯನ್ನ ತೋರಿಸುವುದೇ ಈ ಜ್ಞಾನ ಶತಕದ ಉದ್ದೇಶ. ಇದರಂತೆ ಈ ಉಪನಿಷತ್ತುಗಳಲ್ಲಿ 841,182 ಉಪನಿಷತ್ತುಗಳು. ಈ 1,142 ಉಪನಿಷತ್ತುಗಳಲ್ಲಿ 830 ಉಪಾಸನಾ ಪರವಾಗಿರ್ತಕ್ಕಂಥವು,
ಅಂದ್ರೆ ಕರ್ಮಪರ. 232 ಭಕ್ತಿಪರವಾಗಿ ಇರುವಂತ ಉಪನಿಷತ್ತು. ಇಲ್ಲಿ ಸರಿಯಾಗಿ ವಿಚಾರ ಮಾಡಕ್ ನೋಡ್ರಿ. ಉಪನಿಷತ್ತುಗಳಲ್ಲಿ ಹೇಳದಂದ್ರೆ ಆ ಉಪನಿಷತ್ತಿನಲ್ಲಿ ಕರ್ಮ ಹೇಳಿದ್ರಿ, ಈ ಉಪನಿಷತ್ತಿನಲ್ಲಿ ಉಪಾಸನ ಮಾರ್ಗ ಭಕ್ತಿ ಮಾರ್ಗ ಹೇಳಿದ್ರಿ ಅಂತ ನಮಗ್ ಸಂಶಯ ಬಂದಾಗ ಆ ಸಂಶಯವನ್ನ ಕಳ್ಕೊಳ್ಬೇಕಾಗಿದ್ರೆ ಒಟ್ಟು ಉಪನಿಷತ್ತುಗಳು ಎಷ್ಟು, ಅದರಲ್ಲಿ ಕರ್ಮಪರವಾದ ಉಪನಿಷತ್ತುಗಳು ಹೆಚ್ಚು. ಅದರಲ್ಲಿ 232 ಉಪನಿಷತ್ತುಗಳು ಉಪಾಸನ ಪರ ಅಥವಾ ಭಕ್ತಿಪರ. ಅದರಲ್ಲಿ 108 ಉಪನಿಷತ್ತುಗಳು ಜ್ಞಾನಪರವಾಗಿ. ಆ 108 ಉಪನಿಷತ್ತುಗಳಲ್ಲಿ ಈಶ ಉಪನಿಷತ್ತು, ಕೇನ ಉಪನಿಷತ್ತು, ಕಠ ಉಪನಿಷತ್ತು, ಪ್ರಶ್ನೋತ್ತರ ಉಪನಿಷತ್ತು, ಮುಂಡಕ ಉಪನಿಷತ್ತು, ಮಾಂಡೋಕ್ಯ ಉಪನಿಷತ್ತು, ತೈತೇರಿಯ ಉಪನಿಷತ್ತು, ಐತೇರಿಯ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು, ಚಾಂದೋಗ್ಯ ಉಪನಿಷತ್ತು. ಇವು ದಶ ಉಪನಿಷತ್ತುಗಳು ಅಂತ ಮತ್ತೆ ಭಾಗ ಮಾಡಿದ್ರು. ಎದರಲ್ಲಿ ಭಾಗ ಮಾಡ್ಯಾರಿ? 108 ಜ್ಞಾನಪರವಾದ ಉಪನಿಷತ್ತುಗಳಲ್ಲಿ ಅದರಲ್ಲಿ ಮತ್ತೆ ಫಿಲ್ಟರ್ ಮಾಡಿ ವಿಶೇಷ ಅತಿ ಸುಲಭ ಬೇಗನೆ ಮುಕ್ತಿ ಆಗ್ಬೇಕಾದ್ರೆ ಆ 10 ಉಪನಿಷತ್ತುಗಳನ್ನ ಮತ್ತು ಉತ್ತರ ಮೀಮಾಂಸಕ ಶಾರೀರಿಕ ಶಾಸ್ತ್ರವಾದ ಬ್ರಹ್ಮಸೂತ್ರಕ್ಕೂ ಸರ್ವೋ ಉಪನಿಷತ್ ಸಾರ ಪ್ರತಿಮಾಂತಕವಾದ ಭಗವದ್ಗೀತೆಗೂ ಆಚಾರ್ಯತ್ರಯರು ಭಾಷ್ಯವನ್ನು ಬರೆದಿರುತ್ತಾರೆ. ಈ 10 ಉಪನಿಷತ್ತು ಏನು ಆಯ್ಕೆ ಮಾಡೋದಕ್ಕೆ ಇದಕ್ಕೆ ಯಾರು ಭಾಷ್ಯ ಬರೆದ್ರು ಅಂದ್ರೆ ಶಂಕರ ಆಚಾರ್ಯರು ಭಾಷ್ಯವನ್ನು ಬರೆದರು. ಅಂದಾಗ ಆಚಾರ್ಯ ಶಂಕರರ ಜ್ಞಾನ ಎಷ್ಟು ಉತ್ಕೃಷ್ಟವಾಗಿತ್ತು ಅಂತ ನಾವೇ ವಿಚಾರ ಮಾಡ್ಬೇಕ್ರಿ. ಇಷ್ಟು ಅಂದ್ರೆ ಬ್ರಹ್ಮಸೂತ್ರಕ್ಕೂ ಭಗವದ್ಗೀತೆಯೂ ಕೂಡ ಅವರೇ ಭಾಷೆ ಬರೆದರು. ಆದಿ ಶಂಕರಾಚಾರ್ಯರು ಉಪನಿಷತ್ತು ಪ್ರಸ್ಥಾನ ತ್ರಯ ಗ್ರಂಥಕ್ಕ ಭಾಷ್ಯವನ್ನು ಬರೆದ್ರು ನೋಡ್ರಿ. ಆ ನಂತರ ಭಗವದ್ಗೀತೆಗೆ 106 ಮಂದಿ ಭಾಷೆ ಬರೆದಾರ, ಇಲ್ಲಂತಲ್ಲ. ಆದ್ರೆ ಮೊದಲು ಭಾಷ್ಯವನ್ನು ಬರೆದವರು ಆಚಾರ್ಯ ಶಂಕರರು. ಇದರಲ್ಲಿ ರಾಮಾನುಜಾಚಾರ್ಯರು ಅಂತ ಒಬ್ಬರಿದ್ದಾರೆ, ಆಚಾರ್ಯರವರು. ಅವ್ರು ಏನು ಮಾಡಿದ್ರಂದ್ರೆ ಇದೇ ಒಂದು ಭಗವದ್ಗೀತೆ ಬ್ರಹ್ಮಸೂತ್ರ ಉಪನಿಷತ್ತುಗಳನ್ನು ಕೂಡ ಯಾರು ಮಧ್ವ ಆಚಾರ್ಯರು ಯಾರ ಪರವಾಗಿ ಅಂದ್ರೆ ಅದ್ವೈತ ಪರವಾಗಿಯೂ ಶಂಕರಾಚಾರ್ಯರು ಮತ್ತೆ ಮಧ್ವಾಚಾರ್ಯರು ದ್ವೈತ ಪರವಾಗಿಯೂ ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ಪರವಾಗಿಯೂ ಭಾಷೆಗಳನ್ನು ಬರೆದರಂತ. ಅಂದ್ರೆ ಒಂದೇ ಭಗವದ್ಗೀತೆಯಲ್ಲಿ ಶ್ಲೋಕಗಳು ಒಂದೇ, ಆದರೆ ಅವರವರ ಅನುಭವಕ್ಕೆ ತಕ್ಕಂತೆ ಆ ಶ್ಲೋಕಗಳನ್ನ ಅರ್ಥ ಮಾಡಿದ್ರು ಅವರು. ಯಾಕಂದ್ರೆ ಈ ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಅವರು ದ್ವೈತ ಪರವಾಗಿ ಅಂದ್ರೆ ಶಿವ ಬೇರೆ ನೀನು ಬೇರೆ ಜಗತ್ತು ಬೇರೆ ಅಂತ ಅವರಂದ್ರು. ಇನ್ನು ರಾಮಾನುಜಾಚಾರ್ಯರು ವಿಶಿಷ್ಟ ಶಕ್ತಿಯಿಂದ ಈ ಉತ್ಪತ್ತಿ ಅಂತಕ್ಕಂಥದ್ದು ಆಗಿದೆ, ಇದೊಂದು ವಿಶೇಷವಾದ ಶಕ್ತಿ ಅಂದ್ಬಿಟ್ರು ಅವರು. ಆಚಾರ್ಯ ಶಂಕರರು ಹೇಳಿದ್ರು ಏಕಂ ಏವಂ ಅದ್ವೈತಂ ಬ್ರಹ್ಮ. ಆ ಯಾವ ಪರವಸ್ತುವಿನಲ್ಲಿ
ಹ್ಮ್ ಒಂದು ವಸ್ತುವಿನಲ್ಲಿ ಇನ್ನೊಂದು ವಸ್ತು ಇಲ್ಲದ್ದು ಯಾವುದೇ ಅದೇ ಅದ್ವೈತ. ಹ್ಮ್ ಹ್ಮ್ ಅದು ಪರಬ್ರಹ್ಮ ಅದ್ವೈತ ಸ್ವರೂಪವಾಗಿರ್ತಕ್ಕಂಥದ್ದಂತ ಹ್ಮ್ ಅವರು ಭಾಷೆಯನ್ನು ಬರೆದು ನೋಡ್ರಿ. ಹ್ಮ್ ಹ್ಮ್ ಆ ಭಾಷೆಗಳನ್ನ ಮೂವರ ಭಾಷೆಗಳನ್ನ ಅರ್ಥವನ್ನ ಓದ್ತಾ ಹೋದಂಗಲ್ಲ ಹ್ಮ್ ಓದಿ ಹೇಳುವಂತ ಪಂಡಿತನಿಗೂ ಹ್ಮ್ ಆ ಪಂಡಿತ ಹೇಳುವ ವಾಕ್ಯವನ್ನ ಕೇಳುವಂತ ಮುಮುಕ್ಷಗಳಿಗೂ ಹ್ಮ್ ಹ್ಮ್ ಏನ್ ಆಗ್ತದ್ರಿ ಅಂದ್ರೆ ಹ್ಮ್ ಅದು ಹ್ಮ್ ಅವರವರ ಮನಸ್ಸಿನ ಭಾವನೆಯಲ್ಲಿ ಹ್ಮ್ ಹ್ಮ್ ಆಯಾ ರೀತಿಯಾಗಿ ಮೂರು ಭಾವನೆ ಪರಿಣಮಿಸಿತು. ಹ್ಮ್ ಹ್ಮ್ ಆಚಾರ್ಯರ ಅರ್ಥವನ್ನ ಅನುಭವ ಮಾಡಿದವನಿಗೆ ಹ್ಮ್ ಹ್ಮ್ ಆಚಾರ್ಯ ಅನುಭವನೇ ಆಯ್ತು. ಹ್ಮ್ ಅವ್ರೇನ್ ಹೇಳಿದ್ರು, ಏಕಂ ಏವಂ ಅದ್ವೈತಂ ಪರಬ್ರಹ್ಮ. ಹ್ಮ್ ಅದನ್ನ ಆ ಮಾರ್ಗ ಇಟ್ಕೊಂಡು ಹೋದವರಿಗೆ ಅದೇ ಊರಿಗೆ ಹೋಗ್ಬೇಕಲ್ರಿ, ಹ್ಮ್ ಅದೇ ಅನುಭವ ಆಯ್ತು. ಹ್ಮ್ ಮಧ್ವಾಚಾರ್ಯರ ಅನುಯಾಯಿಗಳು ಮಧ್ವಾಚಾರ್ಯರ ಭಗವದ್ಗೀತೆಯನ್ನ ಅರ್ಥ ಮಾಡಿದಾಗ ಹ್ಮ್ ಅವ್ರಿಗೆ ಶಿವ ಬೇರೆ ಜೀವ ಬೇರೆ ಜಗತ್ತು ಬೇರೆ ಅಂತ ಅವ್ರಿಗೆ ತಿಳ್ಕೊಂಡ್ಬಿಟ್ರು. ಹ್ಮ್ ಮತ್ತೆ ರಾಮಾನುಜಾಚಾರ್ಯರ ಅರ್ಥವನ್ನ ಅವರ ಅನುಯಾಯಿಗಳು ಹ್ಮ್ ಅವ್ರಿಗೆ ಹೇಳುವಂತ ಪಂಡಿತರ ಹ್ಮ್ ಅನುಭವದಿಂದ ಅವರಿಗೂ ಒಂದು ತರ ಭಿನ್ನ ಭಿನ್ನ ಭಾವ ಉಂಟಾದವು. ಹ್ಮ್ ಅಂಥ ಆಚಾರ್ಯ ಕ್ರಿಯರ ಭಿನ್ನ ಭಿನ್ನವಾಗಿ ಪ್ರತಿಪಾದಿಸಿರೋಣದರಿಂದ ಹ್ಮ್ ಸಾಮಾನ್ಯ ಅಲ್ಲಲ್ಲ ಆಚಾರ್ಯರಂದ್ರೆ. ಹ್ಮ್ ಮಧ್ವಾಚಾರ್ಯ ಸಾಮಾನ್ಯ ಅಲ್ಲ, ಹ್ಮ್ ರಾಮಾನುಜಾಚಾರ್ಯ ಸಾಮಾನ್ಯ ಅಲ್ಲ, ಹ್ಮ್ ಶಂಕರಾಚಾರ್ಯರು ಸಾಮಾನ್ಯ ಅಲ್ಲ. ಹ್ಮ್ ಇವರೆಲ್ಲ ಅಸಾಮಾನ್ಯರು. ಹ್ಮ್ ಇಂಥವರಲ್ಲಿ ಮೂರು ಪ್ರಕಾರವಾಗಿ ಹೇಳಿದಾಗ ಹ್ಮ್ ಭಿನ್ನ ಭಿನ್ನ ಬೇರೆ ಬೇರೆ ಪ್ರತಿಪಾದನೆ ಮಾಡುವಂತ ಸಂದರ್ಭದಲ್ಲಿ ಹ್ಮ್ ಮೋಕ್ಷದ ಅಪೇಕ್ಷೆ ಉಳ್ಳಂತವನ ಚಿತ್ತ, ಹ್ಮ್ ಮನಸ್ಸು ಹ್ಮ್ ಒಂದು ವಿಶ್ವಾಸದ ಕಡೆಗೆ ನಿಲುಕದೆ. ಹ್ಮ್ ಇದೇ ಅಂತ ವಿಶ್ವಾಸ ಮಾಡ್ಲಿಕ್ಕೆ ಅಸಾಧ್ಯ ಆಗ್ಲಾರ್ದೆ ಹ್ಮ್ ಸಂದೇಹ ಅಂದ್ರೆ ಸಂಶಯ ಹುಟ್ಟಿತ್ ನೋಡ್ರಿ. ಹ್ಮ್ ಅದಕ್ಕೆ ಈ ಸಂಶಯ ಮೂಲ ಪಂಡಿತರೇ ಹುಟ್ಟಿಸಿದ್ದರಿದ್ದು. ಹ್ಮ್ ಅವರೇ ಹೇಳಿದಕ್ಕೆ ಇಷ್ಟೆಲ್ಲ ನಡೆದ್ ನೋಡಿ ಜಗತ್ತಿನಲ್ಲಿ. ಹ್ಮ್ ಸಂದೇಹ ಉತ್ಪತ್ತಿ ಆದಾಗ ಹ್ಮ್ ನಾನು ಪರಮಾತ್ಮನು ಹೌದು ಅಲ್ಲೋ, ಹ್ಮ್ ಮತ್ತೆ ಆಚಾರ ಆಗದಲ್ಲ ಪರಮಾತ್ಮ ನೀನ್ ಹೆಂಗ್ ಆಗ್ತಿದ್ದೆ ಅಂದ್ರೆ ಅವ್ರ ಮಾತೆ ಕರೆಕ್ಟ್ ಅಂತ ಸಂಶಯ ಹೋಯ್ತು. ಹ್ಮ್ ಇನ್ನೊಬ್ಬರ ಮಾತು ಕೇಳಿದಾಗ ಇನ್ನೊಂದು ಪ್ರಕಾರ ಆಯ್ತು. ಹ್ಮ್ ಈ ರೀತಿಯಾಗಿ ಸಂದೇಹ ಉತ್ಪತ್ತಿಯಾಗಿ ಹ್ಮ್ ಸಂತಪ್ತ ಹೃದಯವರಾಗಿ ಕಣ್ಣು ಗಳಂ ಕಟ್ಟಿ ಕಾಡಿನಲ್ಲಿ ಬಿಟ್ಟ ಹ್ಮ್ ಒಬ್ಬ ವ್ಯಕ್ತಿಯನ್ನ ಕಣ್ಣು ತೆರೆದಲ್ಲ, ಕಣ್ಣನ್ನ ಕಟ್ಟಿ ಕಾಡಿನಲ್ಲಿ ಬಿಟ್ಟಾಗ ಹ್ಮ್ ಅವನಿಗೆ ಎಷ್ಟು ದುಃಖ ಆಗ್ತದಮ್ಮ. ಹ್ಮ್ ಕಣ್ಣಲ್ಲಿ ನೋಡ್ಬೇಕು ಮೊದಲೇ ಕಾಡಿನಲ್ಲಿ ದಾರಿ ಸಾವಿರಾರು ಇರ್ತಾವ, ಯಾವ ದಾರಿ ಹೋಗ್ಬೇಕಂತ ಗೊತ್ತಾಗಲ್ಲ. ಹ್ಮ್ ಅದರಲ್ಲಿ ಕಣ್ಣು ಕಟ್ಟಿದಾಗ ಹ್ಮ್ ಯಾವ ದಾರಿಯೂ ಕಾಣಲ್ಲ. ಹ್ಮ್ ಯಾವ ಮೃಗಗಳು ಯಾವ ದಿಕ್ಕಿನಿಂದ ಬರ್ತವ ನನ್ನನ್ನ ನಾಶ ಮಾಡ್ತವಂತ ಗೊತ್ತಾಗಲ್ಲ. ಹ್ಮ್ ಅಂತ ಸಂದರ್ಭದಲ್ಲಿ ಬಿಡುಗಡೆಗೋಸ್ಕರ ಪ್ರಯತ್ನ ಮಾಡ್ತಾನ ಅವ, ಎಷ್ಟು ಕಷ್ಟ ಆಗ್ಬೋದಂತ. ಅವಾಗ ಕಾಡಿನಲ್ಲಿ ಕಣ್ಣು ಕಟ್ಟಿ ಕಾಡಿನಲ್ಲಿ ಬಿಟ್ಟಂತ ವ್ಯಕ್ತಿಯ ಪರಿಸ್ಥಿತಿ ಹೆಂಗ್ ಉಂಟಾಗ್ಯದೋ ಅಂಥ ಸಂಕಟದಲ್ಲಿ ತೊಳಲಿ ಬಳಲುವ ಜಿಜ್ಞಾಸುಗೆ ಅದೇ ಪ್ರಕಾರವಾಗಿ ಯಾವ ಸಂಸಾರ ಜನನ ಮರಣ ಅನ್ನುವಂತ ದುಃಖದಲ್ಲಿ ಕಣ್ಣಿದ್ದು ಕೂಡರಾಗಿ ಇರುವಂತ ನಮ್ಮಂತವರಿಗೆ ಈ ಸಂಸಾರ ದುಃಖದಿಂದ ಬಿಡುಗಡೆ ಆಗ್ಬೇಕಂತ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ
ಸುಲಭವಾಗಿ ಆಗದೇ ಇರುವಂತ ಸಂದರ್ಭದಲ್ಲಿ ಹ್ಮ್ ಮುಕ್ತಿ ಪಥವನ್ನು ಅಂದ್ರೆ ಕಣ್ಣನ್ನ ಬಿಚ್ಚಿ ಹ್ಮ್ ಬಟ್ಟೆಯನ್ನು ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ತೆಗೆದು ಹ್ಮ್ ಆಮೇಲೆ ಆತನಿಗೆ ಸರಿಯಾದ ಮಾರ್ಗವನ್ನೇ ತೋರಿಸಿ ಹ್ಮ್ ಸಂದೇಹವಿಲ್ಲದಂತೆ ತನ್ನ ಸ್ವಗ್ರಾಮಕ್ಕೆ ಹ್ಮ್ ಹೋಗುವ ಅನುಕೂಲವನ್ನ ಮಾಡಿಕೊಡಲಿಕ್ಕೆ ಹ್ಮ್ ಉಪಕಾರ ಆದಂತೆ ಹ್ಮ್ ಮುಕ್ತಿ ಪಥವನ್ನ ತೋರಿಸಲೋಸಗ ಪರಮಶ್ರೇಷ್ಠವಾದ ಈ ಜ್ಞಾನ ಶತಕವನ್ನ ಪ್ರತಿಪಾದನೆ ಮಾಡುತ್ತೇವೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಈ ಜ್ಞಾನ ಶತಕ ಯಾಕೆ ಹೇಳ್ತೀವಿ ಅಂತ ಅದಕ್ಕೆ ಇದರ ಅನುಭವ ಬಿಡದೆ ಎಲೆ ಪ್ರಸ್ಥಾನ ತ್ರಯ ಅಡವಿಯ ಮಧ್ಯದಲ್ಲಿ ಸಿಲುಕಿ ಸಂತಾಪವನು ಪಡತಿಹ ಜಿಜ್ಞಾಸುಗಂ ಕಡು ಸುಲಭದಿ ಮುಕ್ತಿ ಸಿದ್ಧಿಗೆ ಇದನಂ ಪೇಳು ಎಂಬಂದ್ರು. ಇದನ್ನ ಯಾಕೆ ಹೇಳ್ತಂದ್ರೆ ಬಹಳ ಸುಲಭವಾಗಿ ಜನನ ಮರಣ ದುಃಖದಿಂದ ಬಿಡುಗಡೆಯಾಗಲು ಸ್ಕರವಾಗಿ ಇದನ್ನ ಹೇಳುವೆ ಅಂತ ಅವ್ರು ಹೇಳಿದ್ರು. ಕಾರಣ ಜ್ಞಾನ ಶತಕದಲ್ಲಿ ಮುಕ್ತಿಗೆ ಸುಲಭ ಉಪಾಯವಾದ ಮಾರ್ಗವನ್ನ ಸೂಚಿಸುತ್ತೇವೆ ಅಂತ ಈ ಶ್ಲೋಕದಲ್ಲಿ ಹೇಳಿದರು. ಆದರೆ ಈ ಸುಲಭ ಉಪಾಯವು ಆತ್ಮ ಸಾಕ್ಷಾತ್ಕಾರ ರೂಪ ತತ್ವವಾಗಿದಂತೆ. ತತ್ವ ಅಂದ್ರೇನು? ಬ್ರಹ್ಮವಿದ್ಯೆ ಅಂದ್ರೆ ಇದು ಬ್ರಹ್ಮವಿದ್ಯೆ. ಆ ಆತ್ಮ ಸಾಕ್ಷಾತ್ಕಾರ ರೂಪ ತತ್ವವಿದ್ಯೆಯೇ ಏನಾದ್ರೂ ಬೇರೆ ವಿದ್ಯೆಗಳಿಗೆ ಈ ಬ್ರಹ್ಮವಿದ್ಯೆ ಅಥವಾ ತತ್ವವಿದ್ಯೆಗಳಿಗೆ ವ್ಯತ್ಯಾಸ ಏನಂದ್ರೆ ತತ್ವವಿದ್ಯೆಯೇ ಸರ್ವ ವಿದ್ಯೆಗಳಲ್ಲಿ ಶ್ರೇಷ್ಠವಾಗಿದೆ ಎಂಬುದನ್ನು. ಉಳಿದವೆಲ್ಲ ವಿದ್ಯೆ ಕನಿಷ್ಠವಾದವು, ಈ ಬ್ರಹ್ಮವಿದ್ಯೆ ಶ್ರೇಷ್ಠ ಯಾಕ ಅನ್ನೋದಕ್ಕೋಸ್ಕರವಾಗಿ ಈ 4ನೇ ಶ್ಲೋಕವನ್ನು ಹೇಳ್ತಾರೆ ನೋಡ್ರಿ. 4ನೇ ಶ್ಲೋಕದಲ್ಲಿ ಜಗತ್ತಿನಲ್ಲಿ ಅನಂತ ವಿದ್ಯೆ ಅಂದ್ರು. ಅನಂತ ಅಂದ್ರೆ ಗೀತ ಆದಿ ಮೋಹನ ಕಲಾ ಜಠರ ಅವನಯ ತರ್ಕಾದಿ ಧೋರಣ ಕಲಾ ಜನ ಗೌರವ ಆಯೋ ವೇದಾದಿ ಪಾವನ ಕಲಾ ಪರಭಾವಕ ಆಯಾ ತತ್ವ ಬೋಧನ ಕಲಾ ಭವತೆ ಅಮೃತಾಯ ಅಂದ್ರು. ಸಂಸ್ಕೃತವನ್ನ ಹೇಳಿದ್ರಿ. ಈಗ ಇದರ ಅರ್ಥ ಏನಂದ್ರೆ ಜಗತ್ತಿನಲ್ಲಿ ಗೀತ ಅನ್ನುವಂತ ವಿದ್ಯೆ. ಗೀತೆ ಅಂದ್ರೆ ಹ ಹ ಹೂ ಹೂ ಅಂತ ಗಾಯನವನ್ನ ಮಾಡ್ತಾರಲ್ರಿ, ಅದಕ್ಕೆ ಗೀತ ವಿದ್ಯೆ ಅಂತ ಕೇಳ್ತಾರೆ. ಗಾಯನ ಮಾಡ್ತಾರ ಗಾಯಕರು ಅಂತ ಬರ್ತಾರ, ಅದು ಒಂದು ವಿದ್ಯೆನೆ. ಅದರ ಮೊದಲುಗೊಂಡು ಅಂದ್ರೆ ಆದಿ ಗಾಯನ ವಿದ್ಯೆ ಮೊದಲುಕೊಂಡು ಮೋಹನ ವಿದ್ಯೆ ಅಂದ್ರು. ಮೋಹನ ಅಂದ್ರೆ ಅತಿ ಪ್ರಿಯವಾದ ವಿದ್ಯೆಗಳು ಕೆಲವು ಉಂಟು. ಅವರಿಗೆ ಜನವಶ ಅನ್ನುವಂತ ವಿದ್ಯೆ, ಹಣವಶ ಅನ್ನುವಂತ ವಿದ್ಯೆ, ಸ್ತ್ರೀ ವಶ ಅನ್ನುವಂತ ವಿದ್ಯೆ, ಅಥವಾ ತಮಗೆ ಬೇಕಾದಂತ ವಸ್ತುವನ್ನ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ವಿದ್ಯೆಗಳು ಉಂಟು. ಮತ್ತೆ ಜಠರಾಮಯನ ಅಂದ್ರೆ ಉದರ ಪೋಷಣಕ್ಕೋಸ್ಕರ ಅಂದ್ರೆ
ತಮ್ಮ ಜೀವನ ಉದರ ಅಂದ್ರೆ ಹ್ಮ್ ಹಸಿವನ್ನ ಹಿಂಗಿಸಿಕೊಳ್ಳೋದಕ್ಕೋಸ್ಕರವಾಗಿ ಹ್ಮ್ ಅನಂತ ವಿದ್ಯೆಗಳನ್ನ ಹ್ಮ್ ಹ್ಮ್ ಜಗತ್ತಿನ ಹ್ಮ್ ಹೌದು ಹಾವಾಡಿಗಿನಲ್ಲಿ ಒಂದು ವಿದ್ಯೆ ಇದೆ. ಹ್ಮ್ ಹ್ಮ್ ಮತ್ತೆ ಇನ್ನು ಮೂಡಿಕಾರರಲ್ಲಿ ಒಂದು ವಿದ್ಯೆ ಇದೆ. ಹ್ಮ್ ಆ ಮೂಡಿಕಾರರ ವಿದ್ಯೆ ಹ್ಮ್ ಹ್ಮ್ ಅದು ಯಾವುದಕ್ಕೋಸ್ಕರ ಫಲ ಕೊಡುತ್ತದೆ ಅಂದ್ರೆ ಉದರ ಪೋಷಣಕ್ಕಾಗಿ. ಹ್ಮ್ ಹ್ಮ್ ಆ ವಿದ್ಯೆಯನ್ನ ಪ್ರದರ್ಶನ ಮಾಡೋದ್ರಿಂದ ಹ್ಮ್ ಸ್ವಲ್ಪ ದುಡ್ಡು ಕೊಡ್ಬೋದು. ಹ್ಮ್ ಹ್ಮ್ ಇನ್ನೊಂದು ರೀತಿ ಹ್ಮ್ ಕೊಟ್ಟಾಗ ಅದರಿಂದ ಬದುಕುವಂತ ವಿದ್ಯೆಗಳೇ ವಿನಃ ಹ್ಮ್ ಹ್ಮ್ ಮತ್ತು ತರ್ಕ ವಿದ್ಯೆ ಅಂತ ಬರೀತಾರೆ. ಹ್ಮ್ ಅದಕ್ಕೆ ನೇರವಾಗಿ ಹೋಗ್ಬೇಕಾದ್ರೆ ಹ್ಮ್ ಯಾವ ಜನರನ್ನು ಹ್ಮ್ ಮೋಹ ಪರವಶರನ್ನಾಗಿ ಮಾಡುವಂತ ಹ್ಮ್ ಇದಕ್ಕೆ ನಮ್ಮ ಇವ್ರಿಗೆ ಗೊತ್ತಿರ್ತದ ಹ್ಮ್ ಸನ್ಮೋಹ ವಿದ್ಯೆ ಅಂತ ಏನು ಬರೀತಾರೆ ಒಂದ್ ಕಡೆ. ಹ್ಮ್ ಅಂತ ಅದೇನ್ ಮಾಡ್ತಾರೆ ಮೋಹ ಪರವಶನಾಗಿ ಮಾಡ್ಬಿಡ್ತಾರ. ಹ್ಮ್ ಹ್ಮ್ ಈಗ ನಮ್ಮ ಯಾವ ಬಿಡದಿ ಸ್ವಾಮಿ ಇದ್ನಲ್ರಿ, ಹೌದು ನಿತ್ಯಾನಂದ ಸ್ವಾಮಿ. ನಿತ್ಯಾನಂದ ಸ್ವಾಮಿ ಹ್ಮ್ ಹ್ಮ್ ಮಾಡ್ತಿದ್ನಲ್ರಿ ವಿದ್ಯೆ, ಹೌದು ಹ್ಮ್ ಅದನ್ನೇ ಪರವಶರನ್ನಾಗಿ ಮಾಡುವಂತ ವಿದ್ಯೆ. ಅಂದ್ರೆ ತಮ್ಮ ಮೇಲೆ ತಾವ್ ಎಚ್ಚರ ತಪ್ಪದು. ಹ್ಮ್ 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 ನಾವ್ ಏನ್ ಮಾಡ್ತೀವಿ ಅಂತ ಅವ್ರಿಗೆ ಅರ್ಥ ಆಗ್ಲಾರ್ದು ಹ್ಮ್ ಹೌದು ಅಂತ ಹ್ಮ್ ಹ್ಮ್ ವಿದ್ಯೆ. ಸಂಗೀತಾದಿ ವಿದ್ಯೆಗಳು ಹ್ಮ್ ಹ್ಮ್ ಹೊಟ್ಟೆ ಹೊರೆದುಕೊಳ್ಳುವುದಕ್ಕಾಗಿಯೂ ಹ್ಮ್ ಊಹಾಪೋಹಗಳಿಂದ ವಾಯಿಸುವ ತರ್ಕಶಾಸ್ತ್ರದ ವಿದ್ಯೆಯು. ಹ್ಮ್ ಹ್ಮ್ ಕೆಲವು ಊಹೆಯನ್ನ ಮಾಡಿ ಹ್ಮ್ ಹ್ಮ್ ಅದನ್ನ ತಮ್ಮದೇ ಆದ ಭಾವದಲ್ಲಿ ತರ್ಕವನ್ನ ಮಾಡಿ ಹ್ಮ್ ಹ್ಮ್ ತರ್ಕಶಾಸ್ತ್ರ ಮಾಡ್ತಾರಲ್ಲ, ವಾದ ಮಾಡ್ತಾರ. ಹ್ಮ್ ಹೌದು ಅಲ್ಲಿ ವಾದ ಮಾಡೋದ್ರಿಂದ ಜನರಿಂದ ಗೌರವ ವಿನಃ ಹ್ಮ್ ಗೌರವ ಸಂಪಾದನೆ ಮಾಡಕ್ಕೋಸ್ಕರ ಹ್ಮ್ ಅವನ್ ತರ್ಕದಲ್ಲಿ ಯಾರಿಗೂ ಸೋಲಂಗಿಲ್ರಿ, ಆತನ ತೊಡಗೊಡ್ರಿ ಅಂತ ಎಲ್ಲರೂ ನಮಸ್ಕಾರ ಮಾಡೋದಕ್ಕೆ ಹ್ಮ್ ಹೌದು ನೀನೇ ದೊಡ್ಡವನಪ್ಪ ಅಂತ ಹೇಳ್ಬಿಡೋದು. ಹ್ಮ್ ಹ್ಮ್ ಇದರಿಂದ ಏನಾಗ್ತೇವೆ ಅಂದ್ರೆ ತರ್ಕಶಾಸ್ತ್ರದ ವಿದ್ಯೆಯಿಂದ ಹ್ಮ್ ಗೌರವ ಸಂಪಾದನೆ ಆಗ್ತದೆ. ಹ್ಮ್ ಹೌದು ಅದು ಯಾರಿಂದ ಗೌರವ ಅಂದ್ರೆ ಅಜ್ಞಾನಿಗಳಿಂದ ಗೌರವ ಆಗುತ್ತದೆ. ಹೌದು ಜ್ಞಾನಿಗಳು ಅಂತವ್ರಿಗೆ ಎಂದೂ ಗೌರವ ಕೊಡಂಗಿಲ್ಲ. ಹ್ಮ್ ಹೌದು ಇದು ಅಷ್ಟೇ ಅಲ್ಲದೆ ಇನ್ನೂ ಕೆಲವು ಪವಿತ್ರವಾದ ವೇದ ವಿದ್ಯೆ ಅಂತಿದೆ. ಹ್ಮ್ ಹ್ಮ್ ವೇದ ವಿದ್ಯೆ ಹ್ಮ್ ಇವೆಲ್ಲ ಜನರನ್ನ ಮೋಹ ಮಾಡೋದು, ಗೀತಾದಿ ವಿದ್ಯೆಗಳು, ಹ್ಮ್ ಇವು ತರ್ಕ ಶಾಸ್ತ್ರ, ಇವೆಲ್ಲ ವೇದದಲ್ಲಿ ಹೇಳಿದ ವಿದ್ಯೆಗಳಲ್ಲ ಇವು. ಹ್ಮ್ ಹ್ಮ್ ತಮ್ಮ ತಮ್ಮ ಅನುಭವದಿಂದ ಹುಟ್ಟಿದಂತೆ ವಿದ್ಯೆಗಳಿವು. ಹ್ಮ್ ಹೌದು ವರವೇದ ವಿದ್ಯೆಯು ಸುರಲೋಕ ಪರಲೋಕ ಸುಖ ಸಾಧನಕ್ಕಾಗಿ ಇರುತ್ತವೆ. ಹ್ಮ್ ಹ್ಮ್ ವೇದಗಳಲ್ಲಿ ಹ್ಮ್ ಹ್ಮ್ ಯಾವ ಕರ್ಮ ಉಪಾಸನದ ಹ್ಮ್ ಏನು ವಿದ್ಯೆ ಆದಮ ಹ್ಮ್ ಹ್ಮ್ ಅದು ಪರಲೋಕ ಸುಖ ಸಾಧನಕ್ಕಾಗಿ. ಹ್ಮ್ ಪುಣ್ಯವನ್ನ ಮಾಡಿದರೆ ಸ್ವರ್ಗ ಲೋಕದ ಸುಖ ಸಾಧನೆಗಾಗಿ, ಹ್ಮ್ ಹ್ಮ್ ಉಪಾಸನಾಯುಕ್ತನಾದರೆ ಬ್ರಹ್ಮಲೋಕ ಪರ್ಯಂತರ ವಾಸ ಮಾಡಲಿಕ್ಕಾಗಿ ಅಷ್ಟ. ಹ್ಮ್ ಆದರೆ ಅವೆಲ್ಲವೂ ಬ್ರಹ್ಮ ಸ್ವರೂಪವನ್ನ ಯಥಾರ್ಥವಾಗಿ ಹ್ಮ್ ಅರಿಯುವ ಬ್ರಹ್ಮ ವಿದ್ಯೆಯು ಹ್ಮ್ ಮುಕ್ತಿಗೋಸ್ಕರವಾಗಿದೆ. ಹ್ಮ್ ಅವೆಲ್ಲ ಸುಖ ಸಾಧನೆಗಾದ ವಿದ್ಯೆ, ಹ್ಮ್ ಗೌರವ ಪಡೆಯುವಂತ ವಿದ್ಯೆ, ಹ್ಮ್ ಅಥವಾ ಉದರ ಪೋಷಣಕ್ಕಾಗಿ ವಿದ್ಯೆಗಳನ್ನು. ಹ್ಮ್ ಆದರೆ ಹ್ಮ್ ಯಥಾರ್ಥವಾಗಿ ಅರಿಯುವ ಬ್ರಹ್ಮವಿದ್ಯೆ ಮುಕ್ತಿಗೋಸ್ಕರವಾಗಿ. ಹ್ಮ್ ಆ ಯಥಾರ್ಥವಾದ ಬ್ರಹ್ಮವಿದ್ಯೆ ಮುಕ್ತಿಗೋಸ್ಕರವಾಗಿಯೇ ಇದರಲ್ಲಿ ಇದೆ ಹ್ಮ್ ಈ ಜ್ಞಾನ ಶತಕದಲ್ಲಿ. ಹ್ಮ್ ಆದ್ದರಿಂದ ಸರ್ವ ವಿದ್ಯೆಗಳಂತಲೂ ಬ್ರಹ್ಮ ವಿದ್ಯೆಯೇ ಶ್ರೇಷ್ಠವಾದ. ಹ್ಮ್
ಆ ಕಾರಣ ಹ್ಮ್ ಹ್ಮ್ ಜಗತ್ತಿನಲ್ಲಿ ತಬಲ ಬಡಿಯುವುದು ಒಂದು ವಿದ್ಯೆ, ಹ್ಮ್ ಹ್ಮ್ ವೀಣೆಯನ್ನ ಬಾರಿಸುವುದು ಒಂದು ವಿದ್ಯೆ, ಹ್ಮ್ ಪಿಟೀಲು ಬಾರಿಸುವುದು, ನಾಗಸ್ವರ ಮುಂತಾದವುಗಳನ್ನ ಹ್ಮ್ ಹ್ಮ್ ಸರಿಗಮ ಪದನಿಗಳೆಂಬ ಸಪ್ತ ಸ್ವರಗಳಿಂದ ನುಡಿಸುವರು. ಹ್ಮ್ ಹ್ಮ್ ಇದು ಸ್ವರಯುಕ್ತವಾಗಿ ಹಾಡುವುದು. ಹ್ಮ್ ಹ್ಮ್ ಸ್ವರ ಇದ್ರೆ ಯಾರಾದ್ರೂ ಆಡ್ಬೋದು. ಹ್ಮ್ ಹ್ಮ್ ಇವೆಲ್ಲ ಎಲ್ಲಿ ಅಂದ್ರೆ ಸಂಗೀತ ವಿದ್ಯೆಯಲ್ಲಿ ಸೇರ್ಪಡೆಯಾಗುತ್ತೆ. ಹ್ಮ್ ಹ್ಮ್ ಎಂಥ ಯಾರನ್ನ ಬಂದ ತಬಲ ಬಡಿಯೋರಿಗೆ ಎಷ್ಟು ಪ್ರಶಸ್ತಿ ಕೊಟ್ಟಾರ, ಹ್ಮ್ ಹ್ಮ್ ಹಾಡುಗಾರಿಕೆಯಲ್ಲಿ ಎಷ್ಟು ಪ್ರಶಸ್ತಿ ಕೊಟ್ಟಾರ, ಹ್ಮ್ ಹ್ಮ್ ಸರಿಗಮ ಪದನ ನೃತ್ಯ ಮಾಡೋರಿಗೆ ಎಷ್ಟೋ ಪ್ರಶಸ್ತಿಗಳು ಸಿಕ್ಕಾವಂತ. ಹ್ಮ್ ಹ್ಮ್ ಆದ್ರೆ ಇವೆಲ್ಲವೂ ಏನ್ ದೊಡ್ಡ ಬ್ರಹ್ಮವಿದ್ಯೆ ಅಲ್ಲವು. ಹ್ಮ್ ಹೌದು. ಇವೆಲ್ಲವೂ ಹ್ಮ್ ಹ್ಮ್ ಈ ಸಂಗೀತ ವಿದ್ಯೆಯ ಪ್ರಯೋಜನವು ಹ್ಮ್ ಏನು ಅಂದ್ರೆ ಹ್ಮ್ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಹ್ಮ್ ಪಂಚ ವಿಷಯಗಳಲ್ಲಿ ಶಬ್ದ ಆನಂದವನ್ನ ಮಾತ್ರ ಉಂಟು ಮಾಡುತ್ತವೆ. ಹ್ಮ್ ಹೌದು. ತಬಲದಿಂದ ಶಬ್ದ ಬರ್ತದ, ಆನಂದ ಆಗ್ತದ. ವೀಣೆಯಿಂದ ಶಬ್ದ ಬರ್ತದ, ಆನಂದ ಆಗ್ತದ. ಹ್ಮ್ ಹೌದು. ಪಿಟೀಲು, ನಾಗಸ್ವರ, ಹ್ಮ್ ಯಾವ ಸರಿಗಮ ಪದನಿಂದ ಸ್ವರಗಳಿಂದ ಆಡಿದ್ರು ಕೂಡ ಶಬ್ದ ಆನಂದಿವು ಅಷ್ಟೆ. ಹ್ಮ್ ಹ್ಮ್ ಏನು ಬ್ರಹ್ಮಾನಂದ ಕೊಡ್ತವನ್ರಿ? ಇಲ್ಲ. ಹ್ಮ್ ಹ್ಮ್ ಇಲ್ಲ. ಕಾರಣ ಹ್ಮ್ ಅಂದರೆ ಜನರನ್ನು ಶಬ್ದ ಮೋಹಕ್ಕೆ ಒಳಪಡಿಸುವವು ಆಗಿವೆ. ಹ್ಮ್ ಹ್ಮ್ ಶಬ್ದ ಮೋಹದಿಂದ ಜನರನ್ನ ಮನಸ್ಸನ್ನ ಹಿಡಿತಾವ್ರಿ, ಇವು ಆಕರ್ಷಣೆ ಮಾಡ್ತಾವ. ಹ್ಮ್ ಹೌದು. ಆದರೆ ಶಬ್ದಾನಂದವನ್ನ ಮಾತ್ರ ಉಂಟು ಮಾಡಿದೆವು. ಹ್ಮ್ ಹೌದು. ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ ಮುಂತಾದ ಕೆಲವು ಲಾಕ್ಷಣಿಕ ಶಾಸ್ತ್ರಗಳನ್ನು ಹ್ಮ್ ಹ್ಮ್ ಪಠಿಸಿ ಅಂದ್ರೆ ತಾವು ಹೇಳಿ ಹ್ಮ್ ಹ್ಮ್ ಊಹಾಪೋಹಕಗಳಿಂದ ಪ್ರತಿಪಾದಿಸುವ ವಿದ್ಯೆನದ ಹ್ಮ್ ಬರೀ ಊಹೆ ವಿದ್ಯವಾಗಿರುತ್ತದೆ. ಹ್ಮ್ ಹ್ಮ್ ಯಾರು ಊಹೆ ಮಾಡುವ ಯಾವುದು ಲಕ್ಷಣದಿಂದ ಹೇಳುವಂತ ವಿದ್ಯೆ ಅಲ್ಲ, ಊಹೆ ವಿದ್ಯೆ ಅಂತದ್ದು. ಹ್ಮ್ ತಾವು ಊಹಿಸಿ, ಹ್ಮ್ ಅಲ್ಲಿ ವೇದ ಪ್ರಮಾಣ ಇಲ್ಲ, ತಾವು ಊಹೆ ಮಾಡಿ ಹ್ಮ್ ಹ್ಮ್ ಅದನ್ನ ಹೇಳುವಂತ ವಿದ್ಯೆಗಳಾಗಿವೆ. ಹ್ಮ್ ಹ್ಮ್ ಮತ್ತ ಇನ್ನು ಅವು ಜನರಲ್ಲಿ ಮಹಾ ಪಂಡಿತನೆನಿಸಿಕೊಂಡು ಹ್ಮ್ ಹ್ಮ್ ಉತ್ತಮ ಜ್ಞಾನಿಗಳ ಬಾಯಿಯನ್ನು ಕಟ್ಟಿ ಹ್ಮ್ ಹ್ಮ್ ತಾನೇ ಶ್ರೇಷ್ಠನೆನಿಸಿಕೊಳ್ಳುವ ಹ್ಮ್ ಹ್ಮ್ ಮತ್ತು ಜನತಾ ಮೆಚ್ಚುಗೆಯ ಮತ್ತು ಮರ್ಯಾದೆಯೇ ಹ್ಮ್ ಈ ಊಹಾಪೋಹ ವಿದ್ಯೆಗಳ ಪ್ರಯೋಜನವಾಗಿರುತ್ತದೆ ವಿನಃ ಮುಕ್ತಿಗೆ ಪ್ರಯೋಜನ ಇಲ್ಲ. ಹೌದು. ಮುಕ್ತಿಗೆ ಪ್ರಯೋಜನ ಇಲ್ಲ ನೋಡ್ರಿ ಇಲ್ಲಿ. ಹೌದು. ಹ್ಮ್ ಕಾರಣ ಹ್ಮ್ ಅಪೌರುಷವೇ ಆದ ವೇದ ಆರಂಭವೆನಿಸುವ ಹ್ಮ್ ಕರ್ಮಕಾಂಡದ ವಿದ್ಯೆಯು ಅದೃಷ್ಟ ರೂಪದ ಸ್ವರ್ಗಲೋಕದ ಸುಖ ಸಾಧನ ರೂಪವಾಗಿದೆ. ಹ್ಮ್ ವೇದದಲ್ಲಿ ಹೇಳಿದ ಕರ್ಮ ಹ್ಮ್ ಅದೃಷ್ಟ ರೂಪವಾದ ಸ್ವರ್ಗ ಅಂದಲ್ ನೋಡ್ರಿ. ಹ್ಮ್ ಹೌದು. ಹ್ಮ್ ಎಲ್ಲರಿಗೂ ಸ್ವರ್ಗ, ಕರ್ಮ ಮಾಡಿದವ್ರಿಗೆಲ್ಲರೂ ಸ್ವರ್ಗ ಅಂತ ಹೇಳಿಲ್ಲ, ಹ್ಮ್ ಹೌದು. ಅದೃಷ್ಟ ರೂಪ ಅಂದ್ರ ಅವ್ರು. ಹೌದು. ಅಂದ್ರೆ ಅವನು ದೈವ ನಿಷ್ಠನಾಗಿ ಹ್ಮ್ ಹ್ಮ್ ಅಂಥ ಕರ್ಮಗಳನ್ನ ಮಾಡಿದ್ರೆ ಹ್ಮ್ ಹ್ಮ್ ಅಂಥ ಕರ್ಮದ ಫಲವೇ ಪುಣ್ಯ. ಹ್ಮ್ ಹ್ಮ್ ಆ ಪುಣ್ಯನಿಗೆ ಅದೃಷ್ಟವಾಗಿ ಸ್ವರ್ಗ ಲೋಕದ ಹ್ಮ್ ಹ್ಮ್ ಸುಖ ಸಾಧನ ರೂಪ ಆಯ್ತು ಅದಕ್ಕೆ. ಹ್ಮ್ 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 ಸ್ವರ್ಗಾದಿ ಪರಲೋಕ ಸುಖಗಳನ್ನು ಪಡೆದು ಅಲ್ಲಿನ ಸುಖಗಳನ್ನು ಉಂಡು ಹ್ಮ್ ಹ್ಮ್ ಮರಳಿ ಎಲ್ಲಿಗೆ ಬರ್ತಾನ್ರಿ? ಭೂಮಿಗೆ ಇಳಿದು ಬರುವುದೇ ಹ್ಮ್ ಕರ್ಮಕಾಂಡ ವಿದ್ಯೆಯ ಪ್ರಯೋಜನ. ಹ್ಮ್ ಹೌದು. ಕರ್ಮಕಾಂಡದ ಏನ್ ಪ್ರಯೋಜನ? ಇದೇ ಪ್ರಯೋಜನ. ಹ್ಮ್ ಮತ್ತು ಆ ಸ್ವರ್ಗ ಸುಖವಾದರೂ ಅನಿತ್ಯವೆಂಬುದು ಶಾಸ್ತ್ರದ ಹ್ಮ್ ಕೊನೆಯ ತೀರ್ಮಾನ. ಹ್ಮ್ ಶಾಸ್ತ್ರದ ಕೊನೆಯ ಅಂತಿಮ ನಿರ್ಣಯ ಏನಂದ್ರೆ ಹ್ಮ್ ಹ್ಮ್ ಕ್ಷೇಣೆ ಪುಣ್ಯ ಮತ್ತು ಲೋಕ. ಹ್ಮ್
ಭೂಲೋಕ ಭುವರ್ಣ 6 ಲೋಕ ಹ್ಮ್ ಹ್ಮ್ ದೋಷದಿಂದ ಕೂಡ್ಯವ ಅರ್ಜುನ ಅಂತ ಅಲ್ಲಿ ಹೇಳಿದ್ರು. ಹ್ಮ್ ಹ್ಮ್ ಆ ರೀತಿ ಹ್ಮ್ ಇವೆಲ್ಲವೂ ಅನಿತ್ಯ ಅಂದ್ರು. ಅನಿತ್ಯ ಅಂದ್ರೆ ಶಾಶ್ವತವಾದು ಅಲ್ಲ. ಹ್ಮ್ ಹೌದು. ಒಂದ್ಸಲ ಸ್ವರ್ಗಲೋಕದ ಭೋಗ, ಅಲ್ಲಿಂದ ಹೋಗದಾಗ ಭೂಲೋಕದ ಭೋಗ. ಹ್ಮ್ ಹ್ಮ್ ಈ ರೀತಿ ಆ ಭೋಗಗಳೇ ವಿನಃ ಮುಕ್ತಿ ಅಲ್ಲ ಅಂತ, ಮೋಕ್ಷಕ್ಕಲ್ಲ. ಹ್ಮ್ ಹೌದು. ಆದರೆ ಹ್ಮ್ ಮೇಲೆ ಹೇಳಿದಂತ ಸಂಗೀತ, ಊಹೆ ಈ 2 ವಿದ್ಯೆಗಳಂತಲೂ ಹ್ಮ್ ಹ್ಮ್ ವೇದಾದಿ ಕರ್ಮಕಾಂಡದ ವಿದ್ಯೆ ಸ್ವಲ್ಪ ಮಟ್ಟಿಗೆ ಉತ್ತಮ. ಹ್ಮ್ ಆ ವಿದ್ಯೆಗಳೇನವ ಅವೆಲ್ಲ ಕನಿಷ್ಠವಾದ ವಿದ್ಯೆಗಳ ಉದರ ಪೋಷಣಕ್ಕಾಗಿ ಅಂತ. ಹ್ಮ್ ಆದ್ರೆ ವೇದದಲ್ಲಿ ನೀಡಿದಂತ ಕರ್ಮಕಾಂಡದ ಪ್ರಯೋಜನ ಅಂದ್ರೆ ಹ್ಮ್ ಅದಕ್ಕಿಂತ ಸ್ವಲ್ಪ ಉತ್ತಮ ಅಂದ್ರೆ ಅದು ಹ್ಮ್ ಹ್ಮ್ ಸ್ವಲ್ಪ ಉತ್ತಮ. ಹ್ಮ್ ಹ್ಮ್ ಅತಿ ಶ್ರೇಷ್ಠವಾದ ಆತ್ಮವಿದ್ಯೆನದಲ್ರಿ ಬ್ರಹ್ಮವಿದ್ಯೆ. ಹ್ಮ್ ಹ್ಮ್ ಆ ಬ್ರಹ್ಮವಿದ್ಯೆನೆ ನಾನು ಹೇಳಿನಿ ಯಾಕಂದ್ರೆ ಹ್ಮ್ ತನ್ನ ತಾನು ಅರಿಯುವ ವಿದ್ಯೆ. ಹ್ಮ್ ಹ್ಮ್ ಬ್ರಹ್ಮವಿದ್ಯೆ ಅಂತ ಯಾವ ಕರಿಬೇಕಂದ್ರೆ ಹ್ಮ್ ನನ್ನನ್ನ ನಾನು ತಿಳಿಯುವ ವಿದ್ಯೆ. ಹ್ಮ್ ಇಲ್ಲಿವರೆಗೂ ನಾನು ಅನ್ಯ ವಿದ್ಯೆಗಳನ್ನ ಬಹಳ ತಿಳ್ಕೊಂಡಿ. ಹ್ಮ್ ಹೌದು. ಹೌದ್ರಿ, ಹೌದು. ಹೌದು. ಅನ್ಯ ವಿದ್ಯೆಗಳನ್ನ ತಿಳ್ಕೊಂಡಿವಿ. ಹೌದು. ಹ್ಮ್ ಆದ್ರೆ ಈಗ ಈ ಜ್ಞಾನ ಶತಕದಲ್ಲಿ ಬೋಧಿಸುವಂತ ಹ್ಮ್ ತತ್ವವಿದ್ಯೆ ಯಾವುದು, ಬ್ರಹ್ಮವಿದ್ಯೆ ಯಾವುದಂದ್ರೆ ಹ್ಮ್ ತನ್ನ ತಾನು ತಿಳಿಯುವ ವಿದ್ಯೆಯು. ಹ್ಮ್ ಈ ವಿದ್ಯೆಯಿಂದ ಪ್ರಯೋಜನ ಏನಂದ್ರೆ ಹ್ಮ್ ಹ್ಮ್ ಮೊದಲು ಹೇಳಿದಂತೆ ಬದುಕುವ ಪ್ರಯೋಜನ, ಉದರ ಪೋಷಣದ ಪ್ರಯೋಜನ ಅಲ್ಲ. ಹ್ಮ್ ಹ್ಮ್ ಸ್ವರ್ಗಲೋಕದಂತೆ ಭೋಗ ಸಾಧನವಾದ ಪ್ರಯೋಜನ ಅಲ್ಲ. ಹ್ಮ್ ಈ ಬ್ರಹ್ಮವಿದ್ಯೆಯ ಪ್ರಯೋಜನ ಪುನರಾವೃತ್ತಿ ರಹಿತವಾದ ಮುಕ್ತಿ ಸುಖವನ್ನು ಉಂಟು ಮಾಡಬಹುದು. ಹ್ಮ್ ಆದ್ರೆ ಪುನಃ ನೀನು ಹ್ಮ್ ಹುಟ್ಟಲಾರದೆ ಹ್ಮ್ ಶಾಶ್ವತವಾದಂತ ಹ್ಮ್ ಪುನರ್ ಆವೃತ್ತಿ ಇಲ್ಲದಂತ, ಹ್ಮ್ ಅಂದ್ರೆ ಹ್ಮ್ ಮತ್ತೆ ಪುನಃ ಪುನಃ ಹ್ಮ್ ಇದು ಹುಟ್ಟಿ 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 ಮರಳಿ ಈ ಭವಕ್ಕೆ ಬರುವಂತ ವಿದ್ಯೆ ಅಲ್ಲ. ಹ್ಮ್ ಈ ಒಂದ್ಸಲ ಹುಟ್ಟಿದ ಮೇಲೆ ಹ್ಮ್ ನೀನು ಮುಂದೆ ಸಾಯಲಾರದಂತ ವಿದ್ಯೆ ಅದು. ಹ್ಮ್ ಸಾವು ಇಲ್ಲದೆ ಇರುವಂತ ವಿದ್ಯೆ ಯಾವುದು ಅಂದ್ರೆ ಹ್ಮ್ ಅಂಥ ಮುಕ್ತಿಯನ್ನು ಉಂಟು ಮಾಡಬಹುದು. ಹ್ಮ್ ಇದರಲ್ಲಿ ಪುನರಾವೃತ್ತಿ ದೋಷ ಇಲ್ಲ. ಹ್ಮ್ ಅದಕ್ಕಾಗಿ ಮಹಾತ್ಮರು ಋಷಿಗಳು ಏನು ಮಾಡಿದ್ರಮ್ಮಂದ್ರೆ ಹ್ಮ್ ಮುಕ್ತಿಯನ್ನ ಪಡಿಬೇಕಂತ ಅಪೇಕ್ಷೆ ಮಾಡಿದ್ರೆ ವಿನಃ ಹ್ಮ್ ಲೋಕಗಳ ಭೋಗವನ್ನ ಪ್ರಾಪ್ತಿಗೋಸ್ಕರವಾಗಿ ಉಪಾಸಕರು ಕರ್ಮಕಾಂಡಗಳು ಮಾಡಿದ ವಿಧಾನ ವಿನಃ ಹ್ಮ್ ನಿಜವಾದ ಆತ್ಮಜ್ಞಾನಿಗಳ ಸಾಧನೆ ಅದಲ್ಲ. ಅದಕ್ಕಾಗಿ ಈ ವಿದ್ಯೆಗೆ ಏನಂತ ಕರಿಬೇಕು ಅಂದ್ರೆ ಬ್ರಹ್ಮವಿದ್ಯೆ. ಈ ವಿದ್ಯೆಯಿಂದ ಪುನರಾವೃತ್ತಿ ದೋಷದ ನಿವಾರಣೆ ಆಗ್ತದೆ, ಜನನ ಮರಣ ಹೋಗ್ತದಂತ. ಈ ಬ್ರಹ್ಮವಿದ್ಯೆಯು ಎಷ್ಟು ಪ್ರಕಾರ ಇದೆ ಅಂದ್ರೆ ಬಹಳಷ್ಟು 64 ವಿದ್ಯೆಗಳು ಉಂಟು. ಈ ಬ್ರಹ್ಮವಿದ್ಯೆಯನ್ನ ಬಿಟ್ರೆ ಇನ್ನು ಜಗತ್ತಿನಲ್ಲಿ 64 ವಿದ್ಯೆಗಳು ಅಂತ ಬರ್ದಾರಮ್ಮ ಅವರು. ಸಂಗೀತ, ನಾಟ್ಯ, ಕವನ, ಕರ್ಮ, ಉಪಾಸನ, ಯೋಗ, ಇವೆಲ್ಲ 64 ವಿದ್ಯೆಗಳು ಇದ್ದರೂ ಕೂಡ ಈ ಬ್ರಹ್ಮವಿದ್ಯೆ ಆ 64 ವಿದ್ಯೆಗಳಲ್ಲಿ ಕೂಡುವುದಿಲ್ಲ. ಅಂದ್ರೆ ಇದು ಎಷ್ಟು ಶ್ರೇಷ್ಠ ಆಯ್ತು ನೋಡ್ರಿ. 64 ವಿದ್ಯೆಗಳಲ್ಲಿ ಕೂಡದೇ ಇಲ್ಲದು ಬ್ರಹ್ಮವಿದ್ಯೆ.
ಹ್ಮ್ ಆದ್ದರಿಂದ ಆತ್ಮವಿದ್ಯೆಯೇ ಹ್ಮ್ ಸರ್ವ ಹ್ಮ್ ಶ್ರೇಷ್ಠ ಎನ್ನಿಸಿಕೊಳ್ಳುವುದು. ಹ್ಮ್ ಅದರಿಂದ ಹ್ಮ್ ಹ್ಮ್ ನಾನು ಹ್ಮ್ ಹ್ಮ್ ಸರ್ವರಿಂದ ಹ್ಮ್ ಅನಿತ್ಯವಾದುಗಳೆಂಬುದು ಶಾಸ್ತ್ರಗಳ ತೀರ್ಮಾನ. ಹ್ಮ್ ಹ್ಮ್ ಬ್ರಹ್ಮವಿದ್ಯೆಯನ್ನು ಬಿಟ್ರೆ ಉಳಿದೆಲ್ಲ ವಿದ್ಯೆಗಳು ಅನಿತ್ಯವಾದ ವಿದ್ಯೆಗಳು. ಹ್ಮ್ ಅನಿತ್ಯವಾದ ವಿದ್ಯೆಗಳಿಂದ ನಿತ್ಯವಾದ ಸ್ವರೂಪ ಜ್ಞಾನ ಆಗೋದಿಲ್ರಿ. ಹ್ಮ್ ಹೌದಿಲ್ರಿ? ಹೌದು. ಹೌದು. ಅನಿತ್ಯವಾದ ಈಗ ಸಾಮಾನ್ಯವಾಗಿ ಹ್ಮ್ ಹ್ಮ್ 98, 97 ನಾವು ಸಾಧನೆ ಮಾಡಿದ್ರೆ ಅದು 100 ರೂಪಾಯಿ ಆಗೋದಿಲ್ಲ. ಹ್ಮ್ ಹೌದು. ಹ್ಮ್ ಅಂದ್ರೆ ಇದು 100 ಅಲ್ಲ, ಇವೆಲ್ಲ ಹ್ಮ್ ಅನಿತ್ಯವಾದವು, ಬಿಡಿಯಾದವು ಅಂತ. ಹ್ಮ್ ಅದರಂತೆ ಶಾಸ್ತ್ರಗಳ ತೀರ್ಮಾನ. ಹ್ಮ್ ಹ್ಮ್ ಆ ಕಾರಣ ವಿವೇಕಿಯಾದವನು ಹ್ಮ್ ಏನ್ ಮಾಡ್ಬೇಕ್ರಿ ಅಂದ್ರೆ ಹ್ಮ್ ಹ್ಮ್ ತವಡು ಮಿಶ್ರವಾದ ಧಾನ್ಯವನ್ನ ಹ್ಮ್ ಕಣದಲ್ಲಿ ಗಾಳಿಗೆ ಬಿಟ್ಟು ತೂರಿ ತೌಡನ್ನು ಬಿಟ್ಟು ಕಾಳನ್ನೇ ರಾಶಿಯಾಗಿ ಮಾಡಿಕೊಳ್ಳುವ ಒಕ್ಕಲಿಗನಂತೆ. ಹ್ಮ್ ಈ ಬ್ರಹ್ಮವಿದ್ಯೆ ಅಂತಕ್ಕಂಥದ್ದು, ಆತ್ಮವಿದ್ಯೆ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಹ್ಮ್ ಅದರಲ್ಲಿ ಈ ಕರ್ಮಕಾಂಡ, ಉಪಾಸನ ಕಾಂಡ, ಉಳಿದೆಲ್ಲ ವಿದ್ಯೆಗಳು ತೌಡಿದ್ದಂಗಂತವ್. ಹ್ಮ್ ಹ್ಮ್ ಅಂದ್ರೆ ಹೊಟ್ಟು ಅಂತಿರ್ತಾರ ನಮ್ಮ ಹ್ಮ್ ಹ್ಮ್ ಒಕ್ಕಲಿಗರು ರಾಶಿ ಮಾಡುವಾಗ ಅದರ ಮೇಲೆ ಒಂದು ಪ್ರತಿಯೊಂದಕ್ಕೂ ತೌಡು ಇರ್ತದ. ಹ್ಮ್ ಅಕ್ಕಿಗೆ ಮೇಲೆ ತೌಡು ಇರ್ತದ, ಹ್ಮ್ ಆಮೇಲೆ ಶೇಂಗಕ್ಕೆ ಮೇಲೆ ತೌಡು ಇರ್ತದ. ಹ್ಮ್ ಪ್ರತಿಯೊಂದಕ್ಕೂ ತೌಡಿದ್ದಂತ ಸಂದರ್ಭದಲ್ಲಿ ಹ್ಮ್ ಯಾವ ಭತ್ತದ ಮೇಲಿನ ತೌಡನ್ನ ತೆಗೆದು ಅಕ್ಕಿಯನ್ನೇ ಸ್ವೀಕಾರ ಮಾಡಿ ಮನೆಗೆ ತರ್ತೀವಿಲ್ರಿ ನಾವು. ಅದರಂತೆ ಒಕ್ಕಲಿಗನ ಹೇಗೆ ಬುದ್ಧಿ ಇದೆಯೋ, ತೌಡ್ ಅಂತಕ್ಕಂಥದ್ದು ಗಾಳಿ ಬಿಟ್ರೆ ಹೋಗೇ ಬಿಡ್ತದ್ರ ಅದು. ಆದ್ರೆ ಅಲ್ಲಿ ಏನದ ಧಾನ್ಯ ಅಂತದ್ದು ಉಳಿತದ. ಉಳಿದ ಧಾನ್ಯವೇ ತನ್ನ ಹೊಟ್ಟೆಯನ್ನು ತುಂಬಿಸ್ತವ. ಅದಕ್ಕಾಗಿ ಒಕ್ಕಲಿಗನಂತೆ ಇಲ್ಲಿ ಮುಮುಕ್ಷೆ ಆದವನು ಇಹ ಪರ ವಿಷಯಗಳೆಲ್ಲವೂ ತೌಡಿನಂತೆ ಅಂದ್ರು. ಕೆಲ್ಸಕ್ಕೆ ಬರಾದ ಕಾಳ ಧಾನ್ಯದ ಮೇಲೆ ಹೊಟ್ಟಿದ್ದಂಗ ಅಂತಾರ ಅವ್ರ ಜ್ಞಾನಿಗಳು. ಅದೇನ್ ಅಷ್ಟು ಶ್ರೇಷ್ಠವಾದದ್ದು ಅಂತ ತೌಡಿನಂತೆ ತ್ಯಾಜ್ಯವೆಂದು ಅದನ್ನ ಬಿಡೋದಂತ ತಿಳ್ಕೊಂಬಿಟ್ರ ಅವ್ರು. ತೋರ್ಬೇಕದ ಬಿಟ್ಟು ಸತ್ಯಾನಂದ ರೂಪವಾದ ಬ್ರಹ್ಮಾನಂದ ಆತ್ಮ ಒಂದೇ ಸ್ವೀಕಾರ ಮಾಡುವ ವಸ್ತು ಅಂತ ತಿಳ್ಕೊಬೇಕಂತ. ಹೌದಲ್ಲಮ್ಮ? ಬ್ರಹ್ಮವಿದ್ಯೆ ಹೇಗೆ ಧಾನ್ಯ ಇದ್ದಂಗಂತಿದ್ರು, ಉಳಿದ ವಿದ್ಯೆಗಳು ತೌಡಿದ್ದಂಗ. ಧಾನ್ಯ ಬಿಟ್ಟು ತೌಡನ್ನ ತರ್ತಾರಂದ್ರೆ ಯಾರು ಇಲ್ಲ. ಅದರಂತೆ ಬ್ರಹ್ಮವಿದ್ಯೆಯನ್ನ ಬಿಟ್ಟು ತೌಡಿನಂತ ವಿದ್ಯೆಗಳನ್ನ ಅರಿಲಿಕ್ಕೆ ಯಾರು ಹೋಗ್ತಾರ, ಹೋದ್ರೆ ಅವನೊಬ್ಬ ಹುಚ್ಚ ಒಕ್ಕಲಿಗಂತ. ಅದರಂತೆ ಇಲ್ಲಿ ಅಜ್ಞಾನಿಯಾದವನ ಕೆಲಸವಿನ ವಿವೇಕಿ ಆದವನ ಕೆಲಸ ಅಲ್ಲ. ಕಾರಣ ಇವನಿಗೆ ವಿವೇಕವಂತನೆಂಬ ಹೆಸರು. ಈ ರೀತಿ ಬೇರೆ ವಿದ್ಯೆಗಳಿಗೆ ಲಕ್ಷ್ಯವನ್ನ ಕೊಡದೆ ಬ್ರಹ್ಮ ವಿದ್ಯೆಯಿಂದಲೇ ಮುಕ್ತಿ ಆಗ್ತದಂತ ಯಾರಿಗೆ ವಿವೇಕ ಅದ, ಬುದ್ಧಿ ಅದ, ಅವನಿಗೆ ವಿವೇಕ ಅಂತ ಹೆಸರು. ಈ ವಿವೇಕಿಯು ಅವಿವೇಕ ಮಾಡಿದಂತಲ್ಲ, ವಿವೇಕಿ ಪೂರ್ವ ಸಾಧನೆಗಳಾದ. ಈ ವಿವೇಕ ಬರ್ಬೇಕಾದ್ರೆ ಪೂರ್ವ ಮೊದಲು ಕೆಲವು ಸಾಧನೆಗಳ ಮಾಡಿರ್ಬೇಕಂತ. ಅವನು ನವವಿಧ ಭಕ್ತಿಗಳಲ್ಲಿ ಕುರಿತು ಯೋಗ ಅಭ್ಯಾಸದಲ್ಲಿ ಬೆರೆತು
ನವವಿಧ ಭಕ್ತಿ ಅಂದ್ರೆ ಯಾವುದೇ ಒಂದು ಭಕ್ತಿಯಲ್ಲಿ ನುರಿಬೇಕಂತ ಅವ್ರು ಮಾಡಿರ್ಬೇಕು ಅವ್ರು ಮನಪೂರ್ವಕವಾಗಿ. ಬರೇ ಭಕ್ತನಂತೆ ವೇಷಧಾರಿ ಆದ್ರೆ ಅವೆಲ್ಲ ಮನಸ್ಸಿನ ಸಂಶಯವನ್ನ ಕೆಡಂಗಿಲ್ಲ ಅವು. ಭಕ್ತಿಗಳಲ್ಲಿ ನುರಿತು ಯೋಗ ಅಭ್ಯಾಸದಲ್ಲಿ ಬೆರೆತು ಆ ಯಮ ನೇಮ ಆಸನ ಅಂತಕ್ಕಂತ ಸಗುಣ ಅಷ್ಟಾಂಗ ನಿರ್ಗುಣ ಅಷ್ಟಾಂಗದ ಗುಣಗಳಲ್ಲಿ ಕೂಡ್ಬೇಕಂತ. ಆವರಣ ದೋಷವನ್ನು ಹೇಗೆ ನಿವೃತ್ತಿ ಮಾಡಿಕೊಳ್ಳಲಿ ಅಂದ್ರೆ ಭಕ್ತಿ ಯೋಗಾಭ್ಯಾಸದಲ್ಲಿ ಬೆರೆತು ತಪ ಸಂಪನ್ನನಾಗಿ ಅಂದ್ರೆ ತಪಸ್ಸು ಅಂದ್ರೆ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಮಾಡಲಾರದ ಪಾಪ ಏನಾದ್ರು ಬಿಟ್ರೆ ಅದೇ ತಪಸ್ಸು. ಈ ರೀತಿ ಸಂಪನ್ನನಾಗಿ ಪುಟಕ್ಕೆ ಕೊಟ್ಟ ಚಿನ್ನದಂತೆ ಪರಿಶುದ್ಧ ಹೃದಯನಾಗಿ ನೀವು ಒಂದು ಸಲ ಮನೆಯಲ್ಲಿ ಕೊರಳಿರ್ತಕ್ಕಂತ ಬಹಳ ದಿನ ಅದ ಕಪ್ಪಾಗಿರ್ತವೆ, ಸ್ವಲ್ಪ ಕಪ್ಪಾಗಿರ್ತದ. ಅದೇ ಚಿನ್ನವನ್ನ ಅಕ್ಕ ಸಾಲಿನಲ್ಲಿ ಹೋಗಿ ಪುಟಕ್ಕೆ ಅಂದ್ರೆ ಬೆಂಕಿಯ ಸ್ಪರ್ಶ ಮಾಡಿ ಕಾಸಿದಾಗ ಮತ್ತೆ ಅದು ಹೊಸ ಚಿನ್ನದಂತೆ ಹೊಳಪೊಳದಾಗ್ತದೆ. ಅದೇ ಪ್ರಕಾರವಾಗಿ ಇಲ್ಲಿ ವರವಿವೇಕ ಹೃದಯ ಪರಿಶುದ್ಧನಾಗಿ ಅಂದ್ರೆ ಮಲದೋಷ ವಿಕ್ಷೇಪ ದೋಷವಿಲ್ಲದವನಾಗಿ ಅವನಿಗೆ ಯಾವ ದೋಷದಿಂದ ಕೂಡಿರ್ಬೇಕು ಅಂತಂದ್ರೆ ಆವರಣ ದೋಷ ಒಂದೇ ಇರ್ಬೇಕು. ಅವನು ಆವರಣ ದೋಷ ಒಂದನ್ನು ಕೂಡಿದವನಾಗಿ ಮಲ ವಿಕ್ಷೇಪ ಬಿಟ್ಟವನಾಗಿರ್ಬೇಕು, ಆವರಣ ದೋಷದಿಂದ ಕೂಡಿರೋನಾಗಿರ್ಬೇಕು. ಆವರಣ ಅಂದ್ರೆ ಅಜ್ಞಾನ. ಈ ಆವರಣ ದೋಷವನ್ನ ಹೇಗೆ ನಿವೃತ್ತಿ ಮಾಡಿಕೊಳ್ಳಲಿ, ಇದು ಹೇಗೆ ಕಳ್ಕೋಬೇಕು ಅಂತ ವಿವೇಕಿಗೆ ಆ ಆವರಣ ದೋಷವು ನಿವೃತ್ತಿ ಆಗುವವರೆಗೂ ಭವರೋಗವು ನಿವೃತ್ತಿ ಆಗೋದಿಲ್ಲ. ಅಜ್ಞಾನದ ದೋಷ ಏನದಮ್ಮ ಅಂದ್ರೆ ಪರಮಾತ್ಮ ಬೇರೆ ನಾನು ಬೇರೆ, ಪರಮಾತ್ಮ ಬೇರೆ ಜೀವ ಬೇರೆ, ಪರಮಾತ್ಮ ಬೇರೆ ಪರಬ್ರಹ್ಮ ಬೇರೆ, ಜೀವ ಬೇರೆ ಜಗತ್ತು ಬೇರೆ ಅಂತಕ್ಕಂತ ಸಂಶಯ ವೃತ್ತಿ ಏನಾದ್ರಿ ಇದು ಯಾವುದರಿಂದ ಅಂತಂದ್ರೆ ಆವರಣ ದೋಷ, ಅಜ್ಞಾನ. ಈ ಅಜ್ಞಾನ ನಿವೃತ್ತಿ ಆಗುವವರೆಗೂ ಈ ಭವರೋಗ ನಿವೃತ್ತಿ ಆಗೋದಿಲ್ಲ. ಅಂದ ಮೇಲೆ ಆತ ಈ ರೀತಿ ಚಿಂತಿಸುತ್ತ ಈ ಪರತರ ಆನಂದವನ್ನ ಅಪೇಕ್ಷೆ ಮಾಡುತ್ತ ಏನ್ರಿ ಒಬ್ಬ ವ್ಯಕ್ತಿ ಔಷಧದ ಅಪೇಕ್ಷೆ ಮಾಡ್ತಾನಂದ್ರೆ ಒಳಗೆ ರೋಗದ ಚಿಂತೆ ಅಂತ ಮಾಡ್ತಾನ. ರೋಗದ ಚಿಂತೆನೇ ಇಲ್ಲ ಅಂದ್ರೆ ಔಷಧದ ಅಪೇಕ್ಷೆ ಯಾಕೆ ಮಾಡ್ತಾನೆ? ಅದೇ ರೀತಿ ಪರತರ ಆನಂದವನ್ನ ಆವಿಷಿಸುತ್ತ ಅಂದ್ರೆ ಪಡಿಬೇಕನ್ನುವಂತ ಇಚ್ಛೆ ಉಳ್ಳವನಾಗಿ ಅತೀಂದ್ರಿಯ ಅಂತರೇಂದ್ರಿಯ ನಿಗ್ರಹ, ಬಾಹೇಂದ್ರಿಯ ನಿಗ್ರಹ. ಅಂತರೇಂದ್ರಿಯ ಅಂದ್ರೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರವು ನಿಗ್ರಹದಲ್ಲಿರ್ಬೇಕಂತ. ತನ್ನ ಮನಸ್ಸು ನಾನು ಹೇಳಿದಂಗ ಮನಸ್ಸು ಕೇಳ್ಬೇಕು ವಿನಃ ಮನಸ್ಸು ಹೇಳಿದ ಕಡೆ ನಾ ಹೋಗ್ಬಾರ್ದು. ಇಷ್ಟೇ ಅಲ್ಲದೆ ಹಸಿವು ಬಾಯಾರಿಕೆ ನಿದ್ರೆ ನೋವುಗಳಲ್ಲಿ ಹಸಿವು ಆದಾಗ ದುಃಖ ಆಗ್ತದ, ನೆರಳಿಕೆ ಆದಾಗ ಸ್ವಲ್ಪ ದುಃಖ ಆಗ್ತದ, ನಿದ್ರೆ ಬರೋದಿದ್ದಾಗ ದುಃಖ ಆಗ್ತದ. ಇಂತಹ ಹಲವು ದುಃಖಗಳಲ್ಲಿ ಸಹನೆ ಇರ್ಬೇಕಂತ.
ಸಹನೆ ತಾಳಿಕೊಳ್ಳುವ, ಅದಕ್ಕೆ ತಿತಿಕ್ಷಾ ಅಂತಾರ. ಈ ರೀತಿ ಇದ್ದು ಮತ್ತು ಗುರು ವಾಕ್ಯದಲ್ಲಿಯೂ ಇಲ್ಲಿ ಬಂದ ನೋಡ್ರಿ, ಮತ್ತೆ ಇವಾಗ ಗುರು ಅವನಿಗೆ ಗುರು ವಾಕ್ಯದಲ್ಲಿಯೂ ಶಾಸ್ತ್ರ ವಾಕ್ಯಗಳಲ್ಲಿಯೂ ಅತಿ ವಿಶ್ವಾಸವುಳ್ಳವನಾಗಿ. ಎಷ್ಟು ವಿಶ್ವಾಸ ರೀ? ಅತಿ ವಿಶ್ವಾಸ. ಬಹಳ ಶ್ರದ್ಧೆ ನೀಡಬೇಕು. ಮತ್ತು ಶಾಂತ ಸ್ವಭಾವದಿಂದ ಒಡಗೂಡಿದವನಾಗಿ. ಇಷ್ಟೆಲ್ಲ ಇದ್ರೆ ಶಾಂತಿ ತಾನಾಗಿರ್ತದೆ. ಶಾಂತ ಸ್ವಭಾವ ಯಾಕೆ ಬಂತಂದ್ರೆ ಒಳಗ ಗುಣಗಳು ಚಲೋ ಇದ್ದಾಗ ಹೊರಗೆ ತಾನೇ ಶಾಂತಿ ಆಗ್ತದೆ. ಗೂಡಿದವನಾಗಿ ಈ ಜ್ಞಾನ ಶತಕಕ್ಕೆ ಅಂದ್ರೆ ಈ ಬ್ರಹ್ಮ ವಿದ್ಯೆಯನ್ನ ಮುಕ್ತಿಗೆ ಕಾರಣವಾದಂತ ಆತ್ಮಜ್ಞಾನವನ್ನ ಪಡಿಲಿಕ್ಕೆ ಅವನು ಅಧಿಕಾರಿ ಅಂದ್ರೆ ನೋಡ್ರಿ. ಏನ್ ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತಿರಲಿ. ಇಷ್ಟೆಲ್ಲ ಇದ್ದವನಿಗೆ ಅಧಿಕಾರಿ ಅವನಿಗೆ ಮೋಕ್ಷ ಪಡಿಬೇಕನ್ನೋನಲ್ಲಿ ಇಷ್ಟಿರಬೇಕು ಅಂದಾಗ ಮೋಕ್ಷದ ಜ್ಞಾನವನ್ನ ಕೊಡುವನಲ್ಲಿ ಇಲ್ಲಿ ಏನೇನ್ ಇರ್ಬೇಕಂತ ವಿಚಾರ ಮಾಡಬೇಕಲ್ರಿ. ಮತ್ತೆ ಇಲ್ಲ ಅಂದ್ರೆ ಸುಮ್ನೆ ಹೆಂಗೆಲ್ಲ ಹೆಂಗಿರ್ತಾವ್ರಿ ಅಂತ ಸಂಶಯ ಬರ್ತಾವ. ಆ ಕಾರಣಕ್ಕಾಗಿ ಇಲ್ಲಿ ಏನು ಹೇಳಿದ್ರು ಅಂದ್ರೆ ಈ ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಅಥವಾ ಪರತರ ವಿದ್ಯೆ ಅನ್ನೋದು ಯಾಕೆ ಶ್ರೇಷ್ಠತೆ ಅಂದ್ರೆ ಇದರಿಂದನೇ ಭಾವ ಅಂದ್ರೆ ಜನನ ಮರಣದ ನಿವೃತ್ತಿ ಆಗ್ತದ, ಆತ್ಮಜ್ಞಾನದ ಪ್ರಯೋಜನ ಆಗ್ತದ. ಅದನ್ನ ಪಡಿಲಿಕ್ಕೆ ಇಂತಿಂತ ಗುಣಗಳಿಂದ ಕೂಡಿದ್ದಾದರೆ ಇದಕ್ಕೆ ಏನಂತ ಹೇಳ್ಬೇಕು ಅಂದ್ರೆ ಅಧಿಕಾರಿ 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 ಅಂತ ಹೇಳಿದ್ರು ನಾವು. ಇದನ್ನೇ ಇಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಮೊದಲು ಅನುಷ್ಠಿತವಾದ ಭಕ್ತಿ, ಜಪ, ತಪ, ಯೋಗ ಮೊದಲಾದ ಸಾಧನಗಳಿಂದ ನೆರೆ ಪರಿಪಕ್ವ ಹೃದಯದಂ ಕೂಡಿ ಅಂದ್ರು. ಇವೆಲ್ಲ ಮೊದ್ಲು ಹೇಳಿದ್ವಲ್ಲೇನ್ರಿ, ಅದು ಕೂಡಿರ್ಬೇಕಂತ ಆ ಗುಣಗಳಿಂದ. ಮತ್ತೆ ಅಷ್ಟು ಕೂಡದಷ್ಟೆಲ್ಲ ಸುವಿವೇಕ, ವಿವೇಕಶಾಲಿ ಆಗ್ಬೇಕು. ಮತ್ತು ವೈರಾಗ್ಯ ಇರ್ಬೇಕು. ಮತ್ತ ಶಮವಾದಿ ಷಟ್ಕದೊಡನೆ ಅಂದ್ರು. ನಾವಲ್ಲಿ ಶಾಸ್ತ್ರದ ಬಳಕೆ ಮಾಡ್ತೇವಲ್ಲ, ವಿವೇಕ, ವೈರಾಗ್ಯ, ಶಮ, ದಮ, ಸಾಧನ, ಚತುಷ್ಟಯ, ಸಂಪನ್ನ, ಭರಿತನಾದವನು. ಇವನು ಏನು ಪಡಿಲಿಕ್ಕೆ ಅಧಿಕಾರಿ ಅಂದ್ರೆ ಮುಕ್ತಿ ಪಡಿಲಿಕ್ಕೆ ಅಧಿಕಾರಿ ಅವನು. ಮತ್ತು ಆ ಶಮವಾದಿ ಷಟ್ಕದೊಡನೆ ಕದಲದಂತಿದ್ದು ಅಂದ್ರು ನೋಡ್ರಿ. ಒಂದ್ ಸಲ ಬಂತು ಅಂದ್ರೆ ಶಾಂತಿ ಬಂದ್ರೆ ಶಾಂತಿಯಿಂದ ಕದಲಬಾರದು. ವೈರಾಗ್ಯ ಬಂತು ಅಂದ್ರೆ ಮತ್ತೆ ರಾಗದ ಕಡೆ ಹೋಗಬಾರದು. ಭಕ್ತಿ ಬಂದಲ್ಲಿ ಮತ್ತೆ ಸಂಶಯ ಬರಬಾರದು. ಈ ರೀತಿ ಕದಲದಂತಿದ್ದು ಅಂದ್ರೆ ಚಂಚಲ ಆಗಬಾರದು. ಮತ್ತೆ ಇನ್ನೊಬ್ಬರು ಯಾರೋ ಹೇಳಿದ್ರು ಅದ್ ಯಾಕೆ ಬೇಕು, ಯಾಕಿದು, ಅದು ಇದು ಅಂತ ಹೇಳಿದಾಗ ಅದು ಕದಲದಂತಿದ್ದು ಸುಖದ ಇಚ್ಛೆಯ ಮೈಗೂಡಿ. ಅವನ ಮನಸ್ಸಿನಲ್ಲಿ ಏನಿರ್ಬೇಕು, ಸುಖದ ಇಚ್ಛೆ, ಅಪೇಕ್ಷೆ, ಆನಂದದ ಅಪೇಕ್ಷೆಯಿಂದ ಕೂಡಿಕೊಂಡು ಸದಮಲ ಅದ್ವೈತ ಅಂದ್ರು. ಸದ್ ಅಮಲ ಅದ್ವೈತ, ಪರಿಶುದ್ಧವಾದಂತ ಮಲ ದೋಷಾದಿಗಳ ರಹಿತವಾದಂತ
ಅದು ಏಕವಾಗಿರತಕ್ಕಂತ ಹ್ಮ್ ನಿಜ ತತ್ವದಲ್ಲಿ ಕಾಂಕ್ಷಿತನಾದಂದು ಹ್ಮ್ ಅವನಲ್ಲಿ ಎಲ್ಲಿ ಆಕಾಂಕ್ಷೆ ಇರ್ಬೇಕ್ರಿ ಅಂದ್ರೆ ನಿಜ ತತ್ವದಲ್ಲಿ. ಹ್ಮ್ ನಿಜ ತತ್ವ ಅಂದ್ರೆ ಏನು? ತಾನು ಎಲ್ಲಾ ಹಿಂದಿನ ವಿದ್ಯೆಗಳನ್ನ ಕರ್ಮಗಳನ್ನ ಬಲ್ಲವನಾಗ್ಯಾನ, ಹ್ಮ್ ಆದ್ರೆ ತನ್ನ ತಾನು ತಿಳಿಯೋದು ಹ್ಮ್ ತನ್ನ ತಾನು ತಿಳಿದಿಲ್ಲ ಅವನು. ಹೌದು. ಸಂಗೀತ ತಿಳಿದನ, ಗೀತೆ ತಿಳಿದನ, ಹ್ಮ್ ಎಲ್ಲಾ ವಿದ್ಯೆಗಳನ್ನ ತಿಳಿದ, ತರ್ಕವನ್ನ ತಿಳಿದಲ್ಲ, ಹ್ಮ್ ಆದರೆ ತನ್ನನ್ನ ತಿಳ್ಕೊಂಡಿಲ್ಲಲ್ಲ. ಹ್ಮ್ ಹ್ಮ್ ಕಾರಣ ಅಂತ ತನ್ನನ್ನ ತನ್ನ ಅರಿವಿಗೆ ಬರುವಂತೆ ಹ್ಮ್ ಆತ್ಮ ಜ್ಞಾನದ ನಿಶ್ಚಯ ಆದ ಅಪೇಕ್ಷನಾಗಿ ಹ್ಮ್ ಸದು ಹೃದಯರಿಗೆ ಅಂದ್ರು. ಹ್ಮ್ ಇವ್ರು ಏನಂದ್ರಿ? ಸದು ಹೃದಯ. ಹ್ಮ್ ಇವರ ಹೃದಯದಲ್ಲಿ ಹ್ಮ್ ಕಲ್ಮಶ ಇಲ್ಲ, ಹ್ಮ್ ಹೃದಯದಲ್ಲಿ ಕಪಟತ್ವ ಇಲ್ಲ, ಹ್ಮ್ ಹೃದಯದಲ್ಲಿ ಅವಿಶ್ವಾಸ ಇಲ್ಲ. ಹ್ಮ್ ಇಂತಹ ಪರಿಶುದ್ಧವಾದಂತ ಹ್ಮ್ ಹೃದಯವುಳ್ಳಂತವರು ಹ್ಮ್ ಯಾರು ಇದ್ದಾರೆ ಹ್ಮ್ ಅಂಥವರಿಗೆ ಈ ಜ್ಞಾನ ಶತಕದ ಅಧಿಕಾರತ್ವವಿಹುದು. ಹ್ಮ್ ಹ್ಮ್ ಜ್ಞಾನ ಶತಕ ಗ್ರಂಥದಲ್ಲಿ ಅಧಿಕಾರಿಗಳು ಮಾಡಿಟ್ಟು ನೋಡ್ರಿ, ಹ್ಮ್ ಬೇರೆಯವ್ರ ಅಧಿಕಾರಿಗಳಲ್ಲ. ಹ್ಮ್ ಜ್ಞಾನ ಶತಕ ಅಧಿಕಾರತ್ವ ವಿಹುದು. ಹ್ಮ್ ಮತ್ತ ಅವನಿಗೆ ಏನ್ ಅನ್ಬೇಕು ಅಂದ್ರೆ ಅವನಿಗೆ ಜಿಜ್ಞಾಸು ಅಂತ ಕರ್ತ. ಹ್ಮ್ ಹ್ಮ್ ಅವನೇ ನಿಜವಾದ ಜಗತ್ತಲ್ಲಿ ಹ್ಮ್ ಮೋಕ್ಷದ ಮುಕ್ತಿಯ ಅಪೇಕ್ಷೆ ಉಳ್ಳಂತ ವ್ಯಕ್ತಿ ಹ್ಮ್ ಅಂತ ಇಲ್ಲಿ ಹೇಳ್ತಾ ಬಂದು ನೋಡ್ರಿ. ಹ್ಮ್ ಹ್ಮ್ ಅಂದ್ರೆ ಹ್ಮ್ ಈತನು ಹ್ಮ್ ಸಾಧನ ಚತುಷ್ಟಯ ಸಂಪನ್ನ ಭರಿತನಾಗಿ, ಹ್ಮ್ ಮಲ ವಿಕ್ಷೇಪ ರಹಿತನಾಗಿ, ಹ್ಮ್ ಯಾವ ಆವರಣ ದೋಷ ಸಹಿತನಾಗಿ, ಹ್ಮ್ ಆನಂದದ ಇಚ್ಛೆಯುಳ್ಳವನಾಗಿ, ಹ್ಮ್ ಭವರೋಗದ ನಿವೃತ್ತಿಗಾಗಿ, ಹ್ಮ್ ಗುರು ಶೋಧನೆಯಾಗಿ, ಹ್ಮ್ ಗುರು ವಚನದಲ್ಲಿ ವಿಶ್ವಾಸ, ಹ್ಮ್ ಶಾಸ್ತ್ರದಲ್ಲಿ ವಿಶ್ವಾಸವನ್ನಿಟ್ಟುಕೊಂಡು ಹ್ಮ್ ಅನಿತ್ಯವಾದ ವಿದ್ಯೆಗಳ ಮೇಲೆ ವೈರಾಗ್ಯವನ್ನು ತಾಳಿ, ಹ್ಮ್ ಆತ್ಮವಿದ್ಯೆಯಲ್ಲಿ ರಾಗವನ್ನೇ ಇಟ್ಟುಕೊಂಡ ಅಂದ್ರೆ ಪ್ರೇಮವನ್ನ ಪ್ರೀತಿಯನ್ನ ಇಟ್ಟುಕೊಂಡಂತವನೇ ಹ್ಮ್ ಜಿಜ್ಞಾಸು. ಹ್ಮ್ ಅವನಿಗೆ ಹ್ಮ್ ಮೋಕ್ಷದ ಅಪೇಕ್ಷೆ ಉಳ್ಳವನು. ಹ್ಮ್ ಹ್ಮ್ ಅದಕ್ಕೆ ಇಲ್ಲಿ ವಿಶ್ವಾಸ ಬಹಳ ಮುಖ್ಯ. ಹ್ಮ್ ಮತ್ತು ಒಬ್ಬ ಅಧಿಕಾರಿಯಲ್ಲಿ ಇರತಕ್ಕಂತ ಲಕ್ಷಣ ಇರಬೇಕು. ಹ್ಮ್ ಹ್ಮ್ ಆ ಗುಣಗಳು ಬಂದಿವಿಲ್ಲ ನಮ್ಗೆ ಮೋಕ್ಷ ಬ್ರಹ್ಮವಿದ್ಯೆ ತಾನಾಗಿ ಪ್ರಾಪ್ತಿ ಆಗ್ತದೆ. ಹ್ಮ್ ಹ್ಮ್ ಆ ಬ್ರಹ್ಮವಿದ್ಯೆಯನ್ನು ಹುಡುಕ್ಲಿಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಹ್ಮ್ ಹ್ಮ್ ಆ ಬ್ರಹ್ಮವಿದ್ಯೆಯನ್ನ ಪಡಿಲಿಕ್ಕೆ ಯೋಗ್ಯವಾದ ಹೃದಯವುಳ್ಳಾಗಬೇಕು, ಯೋಗ್ಯವಾದ ಗುಣಗಳು ಬೇಕಾಗ್ತದೆ. ಹ್ಮ್ ಹ್ಮ್ ಅಂಥ ಗುಣ ಸಂಪನ್ನ. ಹ್ಮ್ ಸಾಮಾನ್ಯವಾಗಿ ಹ್ಮ್ ಪುರಾಣಗಳಲ್ಲಿ ಹ್ಮ್ ಕೆಲವು ಮಾತುಗಳನ್ನು ಹೇಳಿದ್ರು ಕೂಡ ಹ್ಮ್ ಜ್ಞಾನ ಸಾಧನೆಯಲ್ಲಿ ಹೋಗುವಾಗ ಹ್ಮ್ ಇದು ಕೆಲವು ಋಷಿಗಳು, ಹ್ಮ್ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಅಂತ ಒಂದು ಶರಣ ಸಂತತಿಯವರು ಈ ಪಡಿಲಿಕ್ಕೆ ಯೋಗ್ಯವಾದ ಏನೇನು ಗುಣ ಬೇಕು ಎಲ್ಲಾ ಗುಣಗಳನ್ನ ಸಂಪಾದನೆ ಮಾಡಿಕೊಂಡು ನಂತರ ಗುರುವಾಕ್ಯದಿಂದ ತಮ್ಮ ನಿಜ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಹೋದರು ಕೆಲವು ಪುರುಷರು. ನಮಗ ಅರ್ಧ ದಾರಿ ಹೋದ್ಮೇಲೆ ಸಂಶಯ ಬರ್ತದೆ. ಪ್ರಾರಂಭದಲ್ಲಿ ನಿಸ್ಸಂಶಯ ಹೋಗ್ತಿವಿ, ಅರ್ಧ ದಾರಿಲಿ ಹೋದಾಗ ಏನಪ್ಪಾ ಇವೆಲ್ಲ ಆಗ್ಲಾರ್ದ ಕೆಲಸ, ಇದರಲ್ಲಿ ಏನ್ ಆಗ್ತದೋ ಇಲ್ಲೋ ಅನ್ನುವಂತ ಸಂಶಯ ಬಂತು ಅಂದ್ರೆ ಅದು ನಿಜವಾದ ಸದುಹೃದಯ ಅಲ್ಲ. ಅದಕ್ಕೆ ಕದಲದಂತಿರಿ ಅಂದ್ರ ಅವ್ರು.
ಪ್ರಾರಂಭದ ವಿಶ್ವಾಸ ಅಂತ್ಯದವರೆಗೆ ಇರ್ಬೇಕು. ಹ್ಮ್ ಹ್ಮ್ ಅದಕ್ಕೆ ಒಂದು ದೇವಸ್ಥಾನದಲ್ಲಿ ಹ್ಮ್ ಒಂದು 70-85 ವರ್ಷದ ಹ್ಮ್ ಒಬ್ಬ ವೃದ್ಧ ಮುದುಕ ಹ್ಮ್ ಪ್ರತಿದಿನ ಊರೊಳಗಿಂದ ದೇವ್ರ ಮುಂದ ಬಂದ್ ಕೂಡ್ತಿದ್ದ. ಹ್ಮ್ ಸ್ವಲ್ಪ ಹೊತ್ತು ಕುಂತು ಎದ್ದು ಹೋಗ್ತಿದ್ದ. ಆತನ ನಿತ್ಯದ ಒಂದು ಕರ್ಮ. ಅಂಥದ್ರಲ್ಲಿ ಬೇರೆ ಒಂದು ಪಟ್ಟಣದಿಂದ ಒಬ್ಬ ಪತ್ರಕರ್ತೆ ಅಂತ ಬರ್ತಾರೆ. ಅವರು ಮಾತೇನಂದ್ರೆ ಬರೀ ಪ್ರತಿಯೊಬ್ಬನ ಪ್ರಶ್ನೆ ಮಾಡವೆ, ಅವ್ರು ಯಾವ್ದೋ ಅಲ್ಲೇ ಯಾವ್ದು. ಆ ಚಟದಿಂದ ಕುಂತವ್ರು ದೇವಸ್ಥಾನಕ್ ಬಂದ್ರು ಕೂಡ ಆ ಮುದುಕನನ್ನ ಪ್ರಶ್ನೆ ಮಾಡಕ್ ಪ್ರಾರಂಭ ಮಾಡಿದ್ರು. ಅಜ್ಜ, ನೀವು ಎಷ್ಟು ದಿನ ಆಯ್ತು ಈ ದೇವಸ್ಥಾನಕ್ ಬರಕತ್ತಿ ಅಂತ. ನನಗೆ ವಯಸ್ಸು 85 ಅದರಲ್ಲಿ ಎಷ್ಟು ದಿನ ಆಯ್ತಂದ್ರೆ ನನಗೆ ದೇವರ ಬಗ್ಗೆ ಯಾವಾಗ ಬುದ್ಧಿಯಲ್ಲಿ ಹೊಳಿತು ಅವತ್ತಿನಿಂದ ಇಲ್ಲಿ ಬರ್ತೀನಿ ದಿವಸ ಅಂದ. ಅವಾಗ ಆಯಮ್ಮ ಸುಮ್ಮನಿಲ್ಲನ್ರಿ, ಮತ್ತೆ ಪ್ರಶ್ನೆ ಅವರು ಅಂದ್ರೆ ಇಷ್ಟ ದಿನದಿಂದ ಬರ್ತಿದ್ದಂದ್ರೆ ದೇವರನ್ನ ನೀ ಕಂಡಿದ್ದೀನಿ ಅಂದ್ಲು. ಅವಾಗ ಅವನು ಹೇಳ್ದ, ಇಲ್ಲ ನಾನು ದೇವರನ್ನ ಇನ್ನೂ ಕಂಡಿಲ್ಲ ಅಂದ. ಮತ್ತೆ ದೇವರನ್ನ ಇಷ್ಟು ವರ್ಷ ಆದ ಕಂಡಿಲ್ಲ ಅಂದ, ಇಲ್ಲಿ ಬಂದು ಪ್ರಯೋಜನ ಏನಾದ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ಲು. ಸಾವಧಾನದಿಂದ ಉತ್ತರ ಕೊಟ್ಟ. ಕೊನೆಗೆ, ಅಮ್ಮ ನಾನು ನಿನ್ನ ಒಂದ್ ಮಾತು ಕೇಳೇನು ಅಂದ ಅವನು. ಕೇಳಜ್ಜ ಅಂದ. ಆಕಿಷ್ಟನ ತಡ, ನೀವು ಪಟ್ಟಣದಿಂದ ಬಂದಿರಲ್ಲಮ್ಮ, ನಿಮ್ಮ ಪಟ್ಟಣದಾಗ ನಾಯಿ ಯಾವಿಲ್ಲ ಅಂತ ಕೇಳ್ದ. ಅಜ್ಜ, ಪಟ್ಟಣದಾಗ ಬಾಳ ಮನಿಗೊಂದು ನಾಯಿ, 100 ನಾಯಿಗಳಾವಂದ. ಸರಿ ಅಮ್ಮ, ಹಾಗಾದ್ರೆ ನಮ್ಮಲ್ಲಿ ಕೂಡ ನಾಯಿಗಳಾವ. ಕತ್ತಲಲ್ಲಿ ಕಳ್ಳನನ್ನು ನೋಡಿ ಒಂದು ನಾಯಿ ಬೊಗಳ್ತದ. ಇಲ್ಲಮ್ಮ ಕತ್ತಲದಲ್ಲಿ ಕಳ್ಳನ ನೋಡಿದ್ದು, ಆ ನಾಯಿ ಓದಲಿಕ್ಕೆ ಶುರು ಮಾಡಿತ್ತು. ಇನ್ನು ಉಳಿದಂತ 99 ನಾಯಿಗಳು ಈ ನಾಯಿ ಬೊಗಳುವುದನ್ನ ನೋಡಿ ಅವು ಕೂಡ ಬೊಗಳಕ್ ಶುರು ಮಾಡ್ತಾವ. ಒಂದು ನಾಯಿ ನೋಡಿದ್ದು ನಿಜವಾದ ಕಳ್ಳನನ್ನ, ಉಳಿದು ಕಳ್ಳನ ನೋಡೇ ಇಲ್ಲ, ಆದ್ರೆ ಬೊಗಳಕ್ ಶುರು ಮಾಡಿದ್ವು. ನೋಡವೆಲ್ಲವೂ ನೋಡಿಲ್ಲ. ಅದರಂತೆ ತಾಯಿ, ಒಂದು ನಾಯಿ ಕಳ್ಳನನ್ನ ನೋಡಿ ಬೊಗಳಿದ್ರೆ ಉಳಿದ ನಾಯಿಗಳು ವಿಶ್ವಾಸ ಆದ ಎಲ್ಲೋ ಕಳ್ಳ ಬಂದನ ಅದಕ್ಕೆ ಕೂಗ್ತದಂತ ವಿಶ್ವಾಸ ಮಾಡಿ ಅವನು ಓದಿರ್ತಾವಿಲ್ರಿ. ನೋಡಿಲ್ಲ, ವಿಶ್ವಾಸದಿಂದ ಇದ್ದಾನೆ, ಅವನು ನೋಡಿದ ಅದಕ್ಕೆ ಒದರ್ತದ ಅಂದ್ಮೇಲೆ ಕಳ್ಳ ಇದ್ದಾನೆ ಅಂತ ವಿಶ್ವಾಸ ಅವ್ರಿಗೆ. ಅಂದಾಗ ನಾಯಿಗಿಂತ ಮಾನವ ಕಡಿಯಲ್ಲ, ಶ್ರೇಷ್ಠವಾದವನು ಇವನು. ಎಲ್ಲೊಬ್ಬ ಮಹಾತ್ಮರು ಜ್ಞಾನಿಗಳು ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ನಿನ್ನಲ್ಲೇ ಪರಮಾತ್ಮ ನೀನೇ ಇದ್ದಂತ ಹೇಳ್ಯಾರಂದ್ರು ಕೂಡ ನಾನು ನೋಡದಿದ್ರ ಪರವಾಗಿಲ್ಲ, ಅವ್ರು ನೋಡ್ಯಾರ ಅಂದ್ರೆ ದೇವ್ರು ದರ್ಶನ ಹಾಗೇ ಆಗ್ತದೆ. ಇವತ್ತಿಲ್ಲ ನಾಳೆ ನಾನು ನೋಡ್ತೀನಂತ ವಿಶ್ವಾಸದಿಂದ ನಾ ದೇವಸ್ಥಾನಕ್ಕೆ ಬರ್ತೀನಿ ವಿನಃ ವಿಶ್ವಾಸ ಇಲ್ಲಂದ್ರೆ ನಾಯಿಗಿದ್ದಂತ ನಿಯತ್ತು ಮಾನವಗಿಲ್ಲ ಅಂತ ಅರ್ಥ ಆಗ್ತದಮ್ಮ. ನಾನು ನೋಡದಿದ್ರೆ ಏನಾಯ್ತು, ನಮ್ಮವರು ನೋಡ್ಯಾರಲ್ಲ, ನಮ್ಮ ಜ್ಞಾನಿಗಳನ್ನ ನೋಡ್ಯಾರ. ಅದಕ್ಕಾಗಿ ನಾನು ದೇವರ ದರ್ಶನವನ್ನು ಪಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತಿಲ್ಲ ನಾಳೆ ನಾನು ದೇವರನ್ನ ಕಾಣ್ತೀನಿ ಅಂದ್ ನೋಡ್ರಿ. ಅಂದಾಗ ಆ ಪತ್ರಕರ್ತೆ ಮರು ಮಾತನಾಡದೆ ಆ ಅಜ್ಜನಿಗೆ ಶರಣಂದು ಹೋಗೇ ಬಿಟ್ಲಂತ ಒಂದು ಉದಾಹರಣೆ ಬರ್ತದೆ.
ಅಂದಾಗ ನಮಗೂ ಕೂಡ ಕದಲಬಾರದು. ಗುರುಗಳು ಮಹಾತ್ಮರು ಋಷಿಗಳು ತಮ್ಮ ಅನುಭವದಿಂದ ಪರಮಾತ್ಮ ನೀನೇ ಇದ್ದಿ ಅಂತ ಹೇಳಿದಾಗ ಅದರಲ್ಲಿ ಯಾಕ ಅವರು ಹೇಳ್ತಾರಂದ್ರೆ ಅವ್ರು ನೋಡ್ಯಾರ ಸತ್ಯ ಅದಂತಾನೆ ಹೇಳ್ತಾರ. ಆ ನಾಯಿ ಕಳ್ಳನ್ನ ನೋಡಿ ಸತ್ಯ ಅದ, ಇಲ್ಲಂದ್ರೆ ಹೆಂಗ್ ಬೊಗಳ್ತದ್ರಿ? ಅದಕ್ಕೆ ನೀವು ಕೂಡ ನೋಡ್ದಿದ್ರು ಬೊಗಳದ ಯಾಕಂದ್ರೆ ನಾವು ನೋಡಿದಂಗ ಅಂತ. ನಾವು ನೋಡುದು ಇವತ್ತೆಲ್ಲ ಈ ಕಡೆ ಬಂದ್ರೆ ನಾವು ನೋಡ್ತೇವಿ ಅನ್ನೋ ವಿಶ್ವಾಸ ಹೇಗಿದೆಯೋ ಅದೇ ಪ್ರಕಾರ ಇಂದಿಲ್ಲ ನಾಳೆ ನನಗೂ ಕೂಡ ನನ್ನಲ್ಲೇ ಪರಮಾನಂದ ಪ್ರಾಪ್ತಿಯಾಗಿ ಆ ಅಜ್ಞಾನ ನಿವೃತ್ತಿಯಾಗಿ ಆ ಪರಬ್ರಹ್ಮ ಸಾಕ್ಷಾತ್ಕಾರ ನನಗೂ ಆಗ್ತದಂತ ನಾವು ದಾರಿ ಹಿಡಿದು ಹಂಗೆ ಹೋಗಬೇಕು. ಯಾರು ಕೇಳ್ಯಾರಂತ ಗುಡಿಗೆ ಬರೋದು ಬಿಡಬಾರದು, ಯಾರೋ ಹೇಳ್ತಾರಂತ ಶಾಸ್ತ್ರ ಕೇಳೋದು ಬಿಡಬಾರದು. ಯಾಕಂದ್ರೆ ಇದರಿಂದನೇ ನಮಗ ಆನಂದ ಆದ್ಮೇಲೆ ಇವತ್ತೆಲ್ಲ ನಮಗ ಆಗ್ತದ ಅನ್ನುವಂತ ದೃಢ ವಿಶ್ವಾಸ ಇರ್ತದೆ. ಈ ನಂಬಿಕೆಯಿಂದ ಕೂಡಿದವನೇ ಈ ಜ್ಞಾನ ಶತಕಕ್ಕೆ ಅಧಿಕಾರಿ ಅಂತ ಅನ್ನುವ 3 ಮತ್ತು 4ನೇ ಸೂತ್ರದ ಅಭಿಪ್ರಾಯಗಳನ್ನ ಇಲ್ಲಿ ಹೇಳಿದ್ರಮ್ಮ. ಮತ್ತೆ ನಾಳೆ ದಿವಸ ಮುಂದಿನ ಸೂತ್ರದ ಬಗ್ಗೆ ಶ್ಲೋಕದ ಬಗ್ಗೆ ವಿಚಾರ ಮಾಡೋಣ. ಇದು ಯಾಕಂದ್ರೆ ಮುಂದೆ ಹೋದಂಗಲ್ಲ ಇನ್ನೂ ವಿಚಿತ್ರವಾದ ಅಂದ್ರೆ ಇದು ಮೊದಲು ತಳಹದಿ. ಈಗ ನಿಮ್ಗೆ ಗೊತ್ತಾಗ್ತಲ್ರಿ ಮೋಕ್ಷದ ಅಧಿಕಾರಿಗಳು ಯಾರು, ಎಂಥವ್ರಿಗೆ ಮೋಕ್ಷ ಆಗ್ತದ, ಮೋಕ್ಷ ಪಡಿಬೇಕಂತ ಇಚ್ಛೆದವನು ಯಾವ ಗುಣದಿಂದ ಕೂಡಿರ್ಬೇಕು ಅಂತ ಗೊತ್ತಾಗ ನಮಗೂ ಅನುಭವ ಆಗ್ತದೆ. ಓಹೋ ಇದು ಹೀಗಿದೆ ಅಂದಾಗ ಅದೇ ಮಾರ್ಗವಾಗಿ ನಾವು ಹೋಗಬೇಕು ಅಂತಕ್ಕಂತ ಭಾವ ಬರ್ತದ. ಪಾಪ ಇದೇ ಗೊತ್ತಿಲ್ಲ ಅಂದ್ರೆ ಭಾವ ಹೆಂಗ್ ಬರ್ತದ್ರಿ? ಆ ಕಾರಣ ನಾಳೆ ದಿನ ವಿಚಾರ ಮಾಡೋಣ. ಇವತ್ತ ರೆಸ್ಟ್ ಮಾಡ್ರಿ. ಇದ್ರಾಗೇನ್ ಸಂಶಯ ಇಲ್ಲಲ್ರಿ? ಸಂಶಯ ಇಲ್ರಿ. ಆಯ್ತು.